ತನೋಲ್ಲಾಸಾಯ ದುರ್ವಾದಿನಾಂ ತ್ರಾಸಾಯಾಸಕರಾಯ ಸತ್ಸುಕೃತವಿಶ್ವಾಸಾಯ ದೋಷದ್ವಿಷೇ ಭಾಸಾಯಾಮುನರಮ್ಯತೋ ಯಸದೃಶಾಯಾಸಾಯ ಮಾಸೇವಿನೇ ದಾಸಾಯಾಭಯದಾಯ ಮಧ್ವಮುನಿಹೃದ್ವಾಸಾಯ ತುಭ್ಯಂ ನಮಃ. ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮೇ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಆಪಾದಮೌಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿಸುರನರದ್ವೇಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಿಷ್ಣು ಪುರಾಣದಲ್ಲಿ ಸುಮಾರು 1 ಗಂಟೆಯ ಕಾಲಾವಧಿಯಲ್ಲಿ ಇನ್ನು ಉಳಿದ ಅಷ್ಟೂ ಭಾಗಗಳ ಕಥಾ ಸಾರದ ಚಿಂತನೆಯನ್ನು ನಡೆಸೋಣ. ನಿನ್ನೆ ಋಭು ಮತ್ತು ನಿದಾಘ, ಋಭು ಗುರು, ನಿದಾಘ ಶಿಷ್ಯ. ನಿದಾಘ ಗುರುವಾದಂತಹ ಋಭುವಿಗೆ ಆತಿಥ್ಯವನ್ನು ಮಾಡಿ ಊಟ ಹಾಕಿದ ಕಥೆಯನ್ನು ನಿನ್ನೆ ಕೇಳಿದ್ದೇವೆ. ಮತ್ತೆ 1000 ವರ್ಷ ಬಿಟ್ಟು ಮತ್ತೊಮ್ಮೆ ನಿದಾಘನ ಮನೆಗೆ ಋಭು ಬಂದ. ಆದರೆ ನಿದಾಘ ಅವನ ಮನೆಯಲ್ಲಿರಲಿಲ್ಲ. ಆ ಊರಿನಲ್ಲಿ ಜಾತ್ರೆ. ಊರಿನ ಜಾತ್ರೆಗೆ ರಾಜ ಬಂದಿದ್ದ. ರಾಜ ಬಂದಿದ್ದಾನೆ ಅಂತ ಹೇಳಿ ಸಿಕ್ಕಾಬಟ್ಟೆ ಜನಸಮ್ಮರ್ದ. ಆ ಜನರ ಮಧ್ಯದಲ್ಲಿ ಇವನ ಧ್ಯಾನ ಅನುಸಂಧಾನಕ್ಕೆ ಸರಿ ಹೋಗುವುದಿಲ್ಲ ಅಂತ ಹೇಳಿ ಇವ ಬದಿಯಲ್ಲಿ ಒಂದು ಮರದ ಕೆಳಗೆ ಕೂತಿದ್ದಾನೆ. ಇಡೀ ರಸ್ತೆಯಲ್ಲಿ ಭಾರೀ ಜನ ಸೇರಿದ್ದಾರೆ. ಒಂದು ದೊಡ್ಡ ಆನೆಯ ಮೇಲೆ ರಾಜ ಇದ್ದಾನೆ. ಆದರೆ ನಿದಾಘ ಅವರೆಲ್ಲರಿಗಿಂತ ದೂರದಲ್ಲಿ ಹೋಗಿ ಒಂದು ಮರದ ಅಡಿಯಲ್ಲಿ ಕುಳಿತು ಧ್ಯಾನಾಸಕ್ತನಾಗಿದ್ದಾನೆ. ಅಲ್ಲಿಗೆ ಋಭು ಬಂದ. ತನ್ನ ಶಿಷ್ಯ ಎಲ್ಲಿದ್ದಾನೆ ಅಂದರೆ ಋಭುವಿಗೆ ಬೇಗ ಗೊತ್ತಾಗ್ತದೆ. ಈ ಕರುಗಳಿಗೆ ತನ್ನ ಅಮ್ಮ ಯಾರು ಅಂತ ನಮಗೆ ಗೊತ್ತಾಗೋದಿಲ್ಲ. ಒಂದು 100 ಕರು ಇದ್ದು 100 ಹಸು ಇದ್ದರೆ ಈ ಯಾವ ಕರುವಿನ ಅಮ್ಮ ಯಾವ ಹಸು ಅಂತ ನಮಗೆ ಗೊತ್ತಾಗೋದಿಲ್ಲ. ಆದರೆ ಆ 100 ಹಸುಗಳ ಮಧ್ಯದಲ್ಲಿ 100 ಕರುಗಳನ್ನು ಬಿಟ್ಟರೆ ಆ ಕರುಗಳು ಓಡಿ ತಮ್ಮ ತಮ್ಮ ಅಮ್ಮನ ಹತ್ತಿರವೇ ಹೋಗುವಂತೆ ಈ ಗುರುಗಳು ಶಿಷ್ಯನ ಹತ್ರ ಓಡಿ ಬರ್ತಾರೆ. ಮರದ ಅಡಿಯಲ್ಲಿದ್ದಂತಹ ನಿದಾಘನ ಹತ್ರ ಋಭು ಬರ್ತಾನೆ. ಬಂದು ಕೇಳ್ತಾನೆ, ಯಾಕೆ ಇಷ್ಟು ಬದಿಯಲ್ಲಿ ಕೂತಿದ್ದಿ? ಎಲ್ಲ ಭಾರಿ ಜನ ಸೇರಿದ್ದಾರೆ, ಒಟ್ಟಿಗಿರಬಾರ್ದ? ಅದಕ್ಕೆ ನಿದಾಘ ಹೇಳ್ತಾನೆ, ರಾಜ ಬಂದಿದ್ದಾನೆ ಇವತ್ತು, ಆನೆಯ ಮೇಲೆ ಏರಿ ಕೂತಿದ್ದಾನೆ. ಹಾಗಾಗಿ ರಾಜ ಭಾರಿ ದೊಡ್ಡವ ಅಂತ ಅಂದುಕೊಂಡು ಜನ ಎಲ್ಲ ಅವರಿಗೆ ಉಘೆ ಉಘೆ ಅಂತೇಳಿ ಜಯಕಾರ ಹಾಕುವುದಕ್ಕೆ ಸೇರಿದ್ದಾರೆ. ನಾನು ಪರಮಾತ್ಮನಿಗೆ ಜಯಕಾರ ಹಾಕುವವ, ರಾಜನಿಗೆ ಜಯಕಾರ ಹಾಕುವುದರಲ್ಲಿ ನನಗೆ ಆಸಕ್ತಿ ಇಲ್ಲ. ಹಾಗಾಗಿ ನಾನು ಬದಿಯಲ್ಲಿ ಕೂತಿದ್ದೇನೆ ಅಂತ ಹೇಳಿದ. ಈ ಋಭು ಅಂತ ಗೊತ್ತಾಗಲಿಲ್ಲ ಅವನಿಗೆ. ಯಾರೋ ಬಂದಿದ್ದಾರೆ ಅತಿಥಿಗಳು ಅಂತ ಅಂದ್ಕೊಂಡು ಅವರ ಹತ್ರ ಮಾತುಕತೆ ನಡೀತದೆ. ಋಭು ಹೇಳ್ತಾನೆ ನಿದಾಘನ ಹತ್ರ, ಹೌದಾ ರಾಜ ಇಲ್ಲಿದ್ದಾನ? ಎಲ್ಲಿದ್ದಾನೆ ರಾಜ? ತೋರಿಸು ಅಂತ ಹೇಳ್ತಾನೆ. ಇವ ಕೈ ಎತ್ತಿ ತೋರಿಸ್ತಾನೆ. ನೋಡಲ್ಲಿ ಆನೆಯ ಮೇಲೆ ಕೂತಿದ್ದಾನಲ್ಲ, ಅವನು ರಾಜ. ಅಲ್ಲ, ಅದರಲ್ಲಿ ಆನೆ ಯಾವುದು ರಾಜ ಯಾವುದು ಅಂತ ಕೇಳ್ತಾನೆ. ಅಂತ ಇವನಿಗೆ ತಲೆಗೆಟ್ಟು ಹೋಗಬೇಕು ಅಂತಲೇ ಅವನ ಉದ್ದೇಶ ಇರುವುದೇ ಅಲ್ಲ. ಅದರಲ್ಲಿ ಆನೆ ಯಾವುದು, ರಾಜ ಯಾವುದು? ಏತವು ಹಿ ಗಜರಾಜಾನು ಯುಗಪದ್ದರ್ಶಿತೌ ಮಮ ಭವತಾ ನ ವಿಶೇಷೇಣ ಪೃಥಕ್ ಚಿನ್ನೋಪಲಕ್ಷಣೌ ತತ್ಕಥ್ಯತಾ ಮಹಾಭಾಗ ವಿಶೇಷೋ ಭವತಾನಯೋಃ ಜ್ಞಾತುಮಿಚ್ಛಾಮ್ಯಹಂ ಕೋತ್ರ ಗಜಃ ಕೋ ವಾ ನರಾಧಿಪಃ. ನೀನು ಆನೆ ಮೇಲೆ ರಾಜ ಇದ್ದಾನೆ ಅಂತ ಹೇಳಿದಿ. ಆದರೆ ಆನೆಯ ಲಕ್ಷಣ ಏನು, ರಾಜನ ಲಕ್ಷಣ ಏನು ಅಂತ ಪೃಥಕ್ಕಾಗಿ ಏನು ಹೇಳಲಿಲ್ಲ. ಬರೀ ಶಬ್ದ ಹೇಳಿದೆ, ಆನೆ ರಾಜ, ಆನೆಯ ಮೇಲೆ ರಾಜ ಅಂತ ಹೇಳಿದಿ. ಇದರಲ್ಲಿ ಯಾವುದು ಆನೆ ಯಾವುದು ರಾಜ
ಗೊತ್ತಾಗ್ತಾ ಇಲ್ಲ ನನಗೆ ಅಂತ. ಅದಕ್ಕೆ ಇವ ನಿಧಾಗೆ ಹೇಳಿದ, ಕೆಳಗಿರುವುದು ಆನೆ, ಮೇಲೆ ಇರುವುದು ರಾಜ. ನಮಗೆ ಸುಮ್ಮನೆ ಟೈಮ್ ವೇಸ್ಟ್ ಅಂತ ಅನಿಸುತ್ತೆ, ಅದು ಅವ್ರದ್ದು ನೋಡಿ ಚಿಂತನೆ ಅವ್ರದ್ದು. ಆ ಕೆಳಗಿರುವಂಥದ್ದು ಆನೆ, ಮೇಲೆ ಇರುವಂಥದ್ದು ರಾಜ. ಗಜಃ ಯಹ ಅಯಂ ಅಧೋ ಬ್ರಹ್ಮನ್ ಉಪರಿ ಅಸ್ಯ ಏಷ ಭೂಪತಿ, ಅದರ ಮೇಲೆ ಇರತಕ್ಕಂಥವ ರಾಜ ಅಂತ. ರುಬು ಸುಮ್ಮನೆ ಕೊಡ್ತಾನ, ಅವ ಕೇಳೋಲ್ಲ. ಅವ ಹೇಳ್ತಾನೆ, ಅಲ್ಲ ಅದರಲ್ಲಿ ಮೇಲೆ ಅಂದರೆ ಯಾವುದು, ಕೆಳಗೆ ಅಂದರೆ ಯಾವುದು ಅಂತ ಕೇಳ್ತಾನೆ. ಇವನಿಗೇನು ಹೇಳಬೇಕು ಈಗ? ಮೇಲೆ ಅಂದರೆ ಯಾವುದು, ಕೆಳಗೆ ಅಂದರೆ ಯಾವುದು ಅಂತ ಇವನಿಗೆ ಹೇಗೆ ಹೇಳುವುದು? ಅದಕ್ಕೆ ಇವ ಸ್ವಲ್ಪ ಸಿಟ್ಟು ಬಂತು ಇವನಿಗೆ, ನಿಧಾಗನಿಗೆ. ಅವನು ಬಂದಿದ್ದಂತಹ ವ್ಯಕ್ತಿಯನ್ನು, ರುಭುವನ್ನು ಬಗ್ಗಿಸಿದಂತೆ. ಸೀದಾ ಅವನ ಬೆನ್ನ ಮೇಲೆ ಹೋಗಿ ನಿಂತ. ಬೆನ್ನ ಮೇಲೆ ನಿಂತು ಹೀಗೆ ನಿಂತು, ನೋಡು ನೀನೀಗ ಕೆಳಗಿದ್ದಿ, ಕೆಳಗೆ ಬಗ್ಗಿದ್ಯಲ್ವ, ನೀನು ಕೆಳಗಿರುವುದು, ನಾನು ಮೇಲೆ ನಿಂತಿದ್ದೇನೆ. ಹಾಗೆ ಅಲ್ಲಿ ಆನೆ ಕೆಳಗಿದೆ, ರಾಜ ಮೇಲಿದೆ, ನಾನು ಮೇಲೆ ನೀನು ಕೆಳಗೆ ಅಂತ ಹೇಳಿದ. ಮತ್ತೆ ಇವ ಬಗ್ಗಿದ್ದವ, ಇವನ ಭಾರ ಹೊತ್ತುಕೊಂಡು ನೋವಾಗ್ತದೆ ಬೇಗ ಇಳೀತ ಹೇಳಬೇಕಲ್ಲ, ಅದೇನಿಲ್ಲ. ಅವ ನಿರ್ವಿಕಾರನಾಗಿ ಅವ ಹೇಳ್ತಾನೆ, ಅದು ಸರಿ, ನಾನು ಅಂದರೆ ಯಾವುದು, ನೀನು ಅಂದರೆ ಯಾವುದು ಅಂತ ಕೇಳಿದ. ಈಗ ನೀನು ಕೆಳಗೆ, ನಾನು ಮೇಲೆ ಅಂತ ನೀನು ಹೇಳ್ತಾ ಇದ್ದೀಯಲ್ವ, ಅದರಲ್ಲಿ ನಾನು ಯಾವುದು, ನೀನು ಯಾವುದು ಅಂತ. ರುಭು ತ್ವಂ ಗಜೇವ ದ್ವಿಜಶ್ರೇಷ್ಠ ಸ್ಥಿತೋಹಂ ಗಜವದ್ಯದಿ ತದೇ ತತ್ವಂ ಸಮಾಚಕ್ಷ್ವ ಕಥಮಸ್ತ್ವಂ ಅಹಂ ತಥಾ. ಯಾರು ಇದರಲ್ಲಿ ತ್ವಂ, ಯಾರು ಅಹಂ, ಈ ಅಹಂ ತ್ವಂಗಳ ಬಗ್ಗೆ ಹೇಳು ಅಂತ. ಇಷ್ಟು ಕೇಳಿದ ಕೂಡಲೇ ಈ ನಿಧಾಗನಿಗೆ ನಾನು ನೀನು ಅನ್ನೋದರ ಬಗ್ಗೆ ಇಷ್ಟು ವಿಮರ್ಶೆ ಮಾಡಿ ನಾನೇ ನೀನು ನೀನೇ ನಾನು ಅಂತ ಹೇಳುವವ ಇದ್ದಾನೆ ಅಂದರೆ ಇದು ನನ್ನ ಗುರುವೇ ಆಗಿರ್ತಾನೆ, ಅಷ್ಟು ಆತ್ಮತತ್ವದ ಬಗ್ಗೆ ಜ್ಞಾನ ಇರುವುದು ಅವನಿಗೆ ಅಂತ ಹೇಳಿ ಜಕ್ಕನೆ ಕೆಳಗಿಳಿತಾನೆ. ಇಳಿದು ಅವನ ಮುಖ ನೋಡ್ತಾನೆ. ನೀವು ನನ್ನ ಗುರುಗಳೇ ಆಗಿದ್ದೀರಿ ರುಭುಗಳು ಅಂತ ಹೇಳಿ ಅವರ ಕಾಲು ಹಿಡಿತಾನೆ. ತಮ್ಮ ಬೆನ್ನ ಮೇಲೆ ನನ್ನ ಕಾಲು ಇಟ್ಟದ್ದಕ್ಕೋಸ್ಕರ ಕ್ಷಮೆ ಕೇಳ್ತಾನೆ. ರುಭು ಹೇಳ್ತಾನೆ, ಇದರಲ್ಲಿ ಕ್ಷಮೆ ಹೇಳುವಂಥದ್ದೇನಿಲ್ಲ, ಯಾಕಂದರೆ ನಾನು ನೀನು, ನೀನು ನಾನು. ಈಗ ನೀನು ನನ್ನ ಮೇಲೆ ಕಾಲಿಟ್ಟರೆ ಅಲ್ವಾ ಸಮಸ್ಯೆ, ಅದು ಹಾಗಲ್ಲ. ನಾನೇ ನೀನು, ನೀನೇ ನಾನು. ಅನ್ನು ನಾನು ನೀನು ಅಂತ ಎರಡು ಬೇರೆ ಇಲ್ಲದೇ ಇರುವಾಗ ಈ ಸಮಸ್ಯೆ ಎಲ್ಲಿ ಬರ್ತದೆ? ಇದಕ್ಕೆ ರುಭು ಅದ್ವೈತೋಪದೇಶ ಅಂತ ಹೆಸರು. ವಿಷ್ಣು ಪುರಾಣದಲ್ಲಿ ಒಂದು ಭಾರಿ ಸುಂದರವಾದ ಘಟ್ಟ. ರುಭು ಮತ್ತು ನಿಧಾಗ ಇವರ ಸಂಬಂಧದ ಮೂಲಕ ಒಂದು ಅದ್ವೈತದ ವಿಶಿಷ್ಟವಾದ ಉಪದೇಶ ಇರತಕ್ಕಂಥ ಭಾಗ. ಇತ್ಯುಕ್ತ ಸತ್ವರಂ ತಸ್ಯ ಪ್ರಗೃಹ್ಯ ಚರಣಾವುಭೌ ನಿಧಾಗಸ್ತ್ವಾಹ ಭಗವಾನ್ ಆಚಾರ್ಯಸ್ತ್ವಂ ರುಭುರ್ಧ್ರುವಂ. ನೀನು ರುಭುವೇ ಆಗಿದ್ದಿ ಅಂತ ಹೇಳಿ ರುಭುವಿನ ಪಾದ ಹಿಡಿದು ಪಕ್ಕದಲ್ಲಿ ಕೂತರೆ ರುಭು ಇವನಿಗೆ ತತ್ವೋಪದೇಶ ಮಾಡ್ತಾನೆ. ಏನು ತತ್ವೋಪದೇಶ ಮಾಡ್ತಾನೆ ನೋಡು ನಿಧಾಗ, ನನಗೆ ನನ್ನ ಶಿಷ್ಯರು ಅಂತೇಳಿದರೆ ಬಹಳ ಇಷ್ಟ. ನನ್ನ ಶಿಷ್ಯರಿಗೆ ಯಾವತ್ತೂ ಕೂಡ ಅತತ್ವಜ್ಞಾನ ಬರಬಾರ್ದು, ತತ್ವಜ್ಞಾನವೇ ಬರಬೇಕು ಅನ್ನೋ ಉದ್ದೇಶದಿಂದ ಅವರು ಎಲ್ಲಿಯಾದರೂ ದಾರಿ ತಪ್ತಾ ಇದ್ದಾರೆ, ತತ್ವಜ್ಞಾನಕ್ಕಿಂತ ದೂರ ಹೋಗ್ತಾ ಇದ್ದಾರೆ ಅನ್ನುವ ಕಲ್ಪನೆ ನನಗೆ ಬಂದರೆ ನಾನು ನನ್ನ ಶಿಷ್ಯರ ಮನೆಗೆ ದಾಳಿ ಇಡುವಂಥದ್ದು ನನ್ನ ಸಂಪ್ರದಾಯ. ಹಾಗೆ ಇವತ್ತು ನಿನ್ನ ಮನೆಗೆ ಬಂದಿದ್ದೇನೆ. ಬಂದ ಉದ್ದೇಶ ಆತ್ಮತತ್ವದ ಬಗ್ಗೆ ನಿನಗೆ ತಿಳಿಸುವಂಥದ್ದು. ನೀನು ರಾಜ ಮೇಲಿದ್ದಾನೆ, ಆನೆ ಕೆಳಗಿದೆ, ಕೆಳಗೆ ಮೇಲೆ ಅನ್ನುವ ಶಬ್ದಗಳನ್ನು ಬಳಸಿದಿ. ಆಮೇಲೆ ನನ್ನ ಮೇಲೆ ನೀನು ಏರಿ ನಿಂತು ನಾನು ಮೇಲೆ ಇದ್ದೇನೆ ನೀನು ಕೆಳಗಿದ್ದಿ ಅಂತಕ್ಕಂಥ ಮಾತನ್ನಾಡಿದಿ. ಯಾವ ಆತ್ಮ ಮೇಲೆ ಇರ್ತದೆ, ಯಾವ ಆತ್ಮ ಕೆಳಗಿರ್ತದೆ? ಎಲ್ಲ ಆತ್ಮವೂ ಸಮಾನವಲ್ವ? ನೋಡಿ, ಆಗ ಎಲ್ಲ ಒಂದೇ ಅಂತ ಹೇಳಿದವ, ಈಗ ಸಮಾನಕ್ಕೆ ಬಂದ. ಅಂದರೆ ಅದ್ವೈತದಿಂದ ವಿಶಿಷ್ಟ ಅದ್ವೈತಕ್ಕೆ ಬಂದ. ಎಲ್ಲ ಯಾವ ಆತ್ಮ ಮೇಲೆ ಇರ್ತದೆ, ಯಾವ ಆತ್ಮ ಕೆಳಗಿರ್ತದೆ, ಎಲ್ಲ ಆತ್ಮವೂ ಸಮಾನವೇ ಅಲ್ವಾ? ಅದ್ವೈತದ ಪ್ರಕಾರ ಎಲ್ಲ ಆತ್ಮವೂ ಒಂದೇ. ವಿಶಿಷ್ಟಾದ್ವೈತದ ಪ್ರಕಾರ ಎಲ್ಲ ಆತ್ಮವೂ ಸಮಾನ, ಒಂದಲ್ಲ, ಒಂದೇ ಥರ. ದ್ವೈತದ ಪ್ರಕಾರ ಎಲ್ಲ ಆತ್ಮದ ಸ್ವರೂಪವೂ ಕೂಡ ಭಿನ್ನ ಭಿನ್ನ. ಸಾದೃಶ್ಯ ಉಂಟು, ಆದರೆ ಭಿನ್ನಾಶ್ಚ ಭಿನ್ನ ಧರ್ಮಾಶ್ಚ ಪದಾರ್ಥಾ ನಿಖಿಲ ಅಪಿ ಅನ್ನೋದು ದ್ವೈತ ಸಿದ್ಧಾಂತ. ಆತ್ಮಗಳೆಲ್ಲ ಸಮಾನ. ಆಮೇಲೆ ಮುಂದುವರಿಸಿ ಹೇಳ್ತಾನೆ, ಈ ಆತ್ಮಗಳೆಲ್ಲ ಸಮಾನವಾಗಿರುವಾಗ ನಾನು ಮೇಲೆ ಅವನು ಕೆಳಗೆ ಅನ್ನುವ ಭಾವವನ್ನು ನಾವು ಇಟ್ಟುಕೊಳ್ಬಾರ್ದು. ಯಾಕೆಂದರೆ ನಾವು ಯಾವುದನ್ನು ಕೆಳಗೆ ಅಂತ ಹೇಳ್ತೇವೋ ಅದೇ ಮೇಲೆ, ಯಾವುದನ್ನು ಮೇಲೆ ಅಂತ ಹೇಳ್ತೇವೋ ಅದೇ ಕೆಳಗೆ ಅಂತ. ಭ್ರಾಂತಿ ದೃಷ್ಟಿಭಿರಾತ್ಮಾಪಿ ತಥೈಕಸ್ಸನ್ ಪೃಥಕ್ ಪೃಥಕ್ ಸಿತನೀಲಾದಿಭೇದೇನ ಯಥೈಕಂ ದೃಶ್ಯತೆ ನಭಃ ಏಕಃ ಸಮಸ್ತಂ ಯದಿ ಹಾಸ್ತಿ ಕಿಂಚಿತ್
ತದಚ್ಯುತೋ ನಾಸ್ತಿ ಪರಂ ತಥೋನ್ಯತ್ ಸೋಹಂ ಸಚತ್ವಂ ಸಚ ಸರ್ವಮೇತತ್ ಆತ್ಮಸ್ವರೂಪಂ ತ್ಯಜ ಭೇದಮೋಹಂ. ಋಭು ಕೊನೆಗೆ ಸಿದ್ಧಾಂತ ಮಾಡಿ ಹೇಳ್ತಾನೆ, ನೀನು ಈ ಭೇದಜ್ಞಾನದಿಂದಾಗಿಯೇ ಒದ್ದಾಡ್ತಾ ಇರುವುದು ನಿದಾಗ. ಮೋಹದಿಂದಾಗಿ ಮನುಷ್ಯನಿಗೆ ಭೇದಜ್ಞಾನ ಉಂಟಾಗ್ತದೆ. ಈ ಭೇದ ಮೋಹವನ್ನು ಬಿಟ್ಟು ಆತ್ಮಸ್ವರೂಪದಲ್ಲಿ ಐಕ್ಯವನ್ನು ತಿಳ್ಕೋ ಅಂತ ಇಷ್ಟು ಉಪದೇಶ ಕೊಡ್ತಾನೆ. ನಾವೀಗ ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ವಿಷ್ಣು ಪುರಾಣದಲ್ಲಿ ಎಲ್ಲೂ ಬರದೇ ಇದ್ದ ಒಂದು ಹೊಸ ವಿಷಯ ಇಲ್ಲಿ ಹೇಗೆ ಬಂತು ಅಂತ ಒಂದು ವಿಮರ್ಶೆ ಮಾಡಬೇಕು. ಇಲ್ಲಿ ನಿರೂಪಣೆ ಮಾಡಿದ ವಿಷಯ ಋಭು. ಅವ ಹೇಳ್ತಾನೆ, ನೀನು ಕೆಳಗೆ ನಾನು ಮೇಲೆ ಅಂತ ನೀನು ಹೇಳಿದಿ, ಮೇಲೆ ಕೆಳಗೆ ಅನ್ನುವ ವ್ಯತ್ಯಾಸ ಯಾವುದೂ ಇಲ್ಲ ಅಂತ ಹೇಳಿದ. ಇದು ಯಾವುದರ ಬಗ್ಗೆ ಹೇಳುವುದು? ಸಿದ್ಧಾಂತದ ಪ್ರಕಾರ ಜಡ ಪದಾರ್ಥ ಬೇರೆ, ಜಡ ಪದಾರ್ಥಗಳಲ್ಲಿರ್ತಕ್ಕಂತಹ ಪ್ರತ್ಯೇಕ ಚೇತನ ತತ್ವಗಳು ಬೇರೆ, ಜೀವತತ್ವ ಪರಸ್ಪರ ಭಿನ್ನ. ಆದರೆ ಎಲ್ಲ ಜಡಗಳಲ್ಲೂ ಮತ್ತು ಎಲ್ಲ ಚೇತನಗಳಲ್ಲೂ ಒಂದೇ ಒಂದು ತತ್ವ ಅನುಸ್ಯೂತವಾಗಿ ಅನೇಕ ಪುಷ್ಪಗಳಿಂದ ನೇಯ್ದ ಮಾಲೆಯಲ್ಲಿ ಒಂದೇ ನೂಲು ಹೇಗೆ ನಿರಂತರವಾಗಿ ಪಸರಿಸಿರುತ್ತೋ ಹಾಗೆ ಸೂತ್ರ ಸ್ವರೂಪದಲ್ಲಿ ಎಲ್ಲೆಡೆ ಅಂತರ್ಯಾಮಿಯಾಗಿ ಒಬ್ಬ ತತ್ವ, ಒಬ್ಬ ಆತ್ಮತತ್ವ ಇದೆ. ಆ ಒಂದು ಆತ್ಮತತ್ವದ ಬಗ್ಗೆ ಇಲ್ಲಿ ಐಕ್ಯವನ್ನು ಹೇಳು. ಎಲ್ಲಿ ಪುರಾಣಗಳಲ್ಲಾಗಲಿ ಉಪನಿಷತ್ತುಗಳಲ್ಲಾಗಲಿ ಸತ್ವಂ ಅಸಿ ಹಿಂದೆ ಬಂತು, ಅಹಂ ಬ್ರಹ್ಮಾಸ್ಮಿ ಹಿಂದೆ ಬಂತು. ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದರೆ ಭಗವಂತ ಎಲ್ಲ ಕಡೆಯಲ್ಲೂ ಅಂತರ್ಯಾಮಿಯಾಗಿದ್ದಾನೆ ಅಂತ ಅರ್ಥವೇ ಹೊರತು ಜೀವನೇ ಬ್ರಹ್ಮ ಅಂತ ಅರ್ಥ ಅಲ್ಲ. ಜೀವನಿಗೂ ಬ್ರಹ್ಮನಿಗೂ ಅಜ ಗಜ ಅಂತಲೇ ಇದೆ. ಆದರೆ ಪ್ರತಿಯೊಬ್ಬ ಜೀವನಲ್ಲೂ ಕೂಡ ಕೆಂಡದಲ್ಲಿ ಬೆಂಕಿ ಸೇರಿದ ಹಾಗೆ, ನೀರಿನಲ್ಲಿ ಹಾಲು ಮಿಲಿತವಾದ ಹಾಗೆ ಆ ಜೀವಸ್ವರೂಪದ ಆದ್ಯಂತಗಳಲ್ಲಿ ಸಮಗ್ರ ಭಾಗಗಳಲ್ಲಿ ಭಗವತ್ ಸ್ವರೂಪದ ಅಂತರ್ಯಾಮಿತೆ ಇದೆ. ಆ ಅಂತರ್ಯಾಮಿಯಾದ ಪರಮಾತ್ಮನನ್ನು ಯಾವತ್ತೂ ಕೂಡ ಭಿನ್ನವಾಗಿ ತಿಳಿಬಾರ್ದು. ಪರಮಾತ್ಮ ತತ್ವದಲ್ಲಿ ಐಕ್ಯವನ್ನು ತಿಳ್ಕೊಳ್ಬೇಕು ಅನ್ನುವ ದೃಷ್ಟಿಯಿಂದ ಈ ಆನೆಯ ಮೇಲೆ ರಾಜ ಅನ್ನೋ ವಿಷಯ ಬಂತು. ಇದನ್ನು ಕೃಷ್ಣ ಗೀತೆಯಲ್ಲಿ ಹೇಳುವಾಗ ಶುನಿಚೈವ ಶ್ವಪಾಕೇಚ ಪಂಡಿತ ಸಮದರ್ಶಿನಃ. ವೇದಾಂತ ತತ್ವಜ್ಞನಾದ ಬ್ರಾಹ್ಮಣನಲ್ಲಿ, ನಾಯಿಯನ್ನು ಪಚನ ಮಾಡಿ ತಿಂತಕ್ಕಂತಹ ಶ್ವಪಚರಲ್ಲಿ, ಗಜದಲ್ಲಿ, ಇರುವೆಯಲ್ಲಿ ಎಲ್ಲದರಲ್ಲೂ ಕೂಡ ಯಾರು ವಿದ್ವಾಂಸರೋ ಅವರು ಪರಮಾತ್ಮನನ್ನು ಕಾಣುತ್ತಾರೆ. ಅಂದರೆ ಎಲ್ಲ ಚೇತನಗಳ ಒಳಗೂ ಇರತಕ್ಕಂತಹ ಪರಮಾತ್ಮನಲ್ಲಿ ಭೇದವನ್ನು ಕಾಣುವುದಿಲ್ಲ ಅನ್ನುವುದು ಕೃಷ್ಣ ಗೀತೆಯಲ್ಲಿ ಹೇಳಿದ ಮಾತು. ಆದ್ದರಿಂದ ಪರಮಾತ್ಮ ಸ್ವರೂಪ ಎಲ್ಲೆಡೆ ಅಂತರ್ಯಾಮಿಯಾಗಿದ್ದು ಆ ಅಂತರ್ಯಾಮಿಯಾದ ಭಗವತ್ ಸ್ವರೂಪಗಳಿಗೆ ಭೇದ ಇಲ್ಲ ಅಂತ ಈ ಅರ್ಥವೇ ಹೊರತು ಜೀವಚೇತನಗಳಿಗೆ ಪರಸ್ಪರ ಭೇದ ಇಲ್ಲ ಅನ್ನುವುದು ಈ ವಾಕ್ಯದ ಅರ್ಥ ಅಲ್ಲ ಅನ್ನುವುದನ್ನು ತಿಳ್ಕೊಳ್ಬೇಕು. ಈ ವಿಷಯ ಆದ ಮೇಲೆ, ಅಂದರೆ ಋಭು ನಿದಾಘರ ಕಥೆ ಆದ ಮೇಲೆ ಬರುವಂಥದ್ದು ಸ್ವಯಂಭುವ ಮನ್ವಂತರದ ಸಮಗ್ರ ಕಥೆ. ಆಮೇಲೆ ಸ್ವಾರೋಚಿಷ, ಉತ್ತಮ, ತಾಪಸ, ರೈವತ, ಚಾಕ್ಷುಷ, ವೈವಸ್ವತ ಮನ್ವಂತರದ ಕಥೆ ಬರ್ತದೆ. ಈಗ ನಡೀತಾ ಇರತಕ್ಕಂತಹ 7ನೇ ಮನ್ವಂತರ ವೈವಸ್ವತ ಮನ್ವಂತರ. ಈ ಮನ್ವಂತರದಲ್ಲಿ ವಿವಸ್ವಂತನಿಗೆ, ಅಂದರೆ ಅದಿತಿಯ ಮಗನಾದಂತಹ ಸೂರ್ಯನಿಗೆ ವೈವಸ್ವತಮನು ಮಗನಾಗಿ ಹುಟ್ಟುತ್ತಾನೆ. ವೈವಸ್ವತಮನುವಿನ ತಮ್ಮನಾಗಿ ಯಮ ಮತ್ತು ಯಮುನೆ, ತಂಗಿಯಾಗಿ ಯಮುನೆ ಆವಿರ್ಭವಿಸ್ತಾಳೆ. ಈ ಯಮನ ಕಥೆಯನ್ನು ಕೂಡ ಮೈತ್ರೇಯರು ತಾವು ಹೇಳ್ತಾರೆ. ಪರಾಶರ ಮತ್ತು ಮೈತ್ರೇಯರ ಸಂವಾದ. ಆಗ ಪರಾಶರರಲ್ಲಿ ಮೈತ್ರೇಯರು ಒಂದು ಪ್ರಶ್ನೆ ಮಾಡ್ತಾರೆ. ಯಮನ ಬಗ್ಗೆ ಒಂದು ಕಥೆ ಇದೆ. ಏನಂದರೆ, ಒಂದು ಬಾರಿ ಯಮದೂತರನ್ನೆಲ್ಲ ಕೂಡಿಸಿಕೊಂಡು ಅವರಿಗೆ ಕೆಲವು ಹಿತನುಡಿಗಳನ್ನು ಹೇಳಿದ, ಗುಟ್ಟು ಮಾತುಗಳನ್ನು ಹೇಳಿದ, ಅವರ ಕಿವಿಗೆ ಹತ್ತಿರದಲ್ಲಿ ಹೋಗಿ ವಿಷಯಗಳನ್ನು ತಿಳಿಸಿದ ಅಂತ ಒಂದು ಕಥೆ ಕೇಳಿದ್ದೇನೆ. ಆ ವಿಷಯವನ್ನು ನನಗೆ ತಾವು ಹೇಳಬೇಕು ಅಂತ ಮೈತ್ರೇಯರು ಪರಾಶರರ ಹತ್ರ ಕೇಳಿದರು. ಆವಾಗ ಪರಾಶರರು ಈ ವಿಷಯ ಅದನ್ನು ಭೀಷ್ಮರು ನಕುಲನಿಗೆ ಹೇಳಿದರು, ಅದನ್ನು ನಾನು ನಿಂಗೆ ಹೇಳ್ತೇನೆ ಅಂತ ಹೇಳ್ತಾರೆ. ಹಾಗಾದರೆ ಇದೆಲ್ಲ ಭೀಷ್ಮನು ನಕುಲನಿಗೆ ಹೇಳಿದ ನಂತರದ ಕಥೆ ಅಂತ ನಮಗೆ ಅನಿಸುತ್ತೆ. ವಿಷ್ಣು ಪುರಾಣ ಎಲ್ಲ ಭೀಷ್ಮ ನಕುಲರ ಕಥೆ ಎಲ್ಲ ಆದಮೇಲೆ ಬಂದಿರತಕ್ಕಂಥದ್ದು ಅಂತ. ಆದರೆ ಭೀಷ್ಮ ನಕುಲನಿಗೆ ಹೇಳಿದ್ದು ಅನ್ನುವುದು ಮೊನ್ನೆಯ ದ್ವಾಪರ ಯುಗದಲ್ಲಿ ಮಾತ್ರ ಅಲ್ಲ, ಅದಕ್ಕಿಂತ ಹಿಂದಿನ ದ್ವಾಪರ, ಅದಕ್ಕಿಂತ ಹಿಂದಿನ ದ್ವಾಪರ, ಇದು ನಿರಂತರವಾಗಿ ನಡೆದು ಹೋಗತಕ್ಕಂತಹ ಇತಿಹಾಸ. ಆ ದೃಷ್ಟಿಯಿಂದ ಭೀಷ್ಮಾಚಾರ್ಯರ ನಕುಲರ ಸಂವಾದದಲ್ಲಿ ಬಂದಂತಹ ಒಂದು ಯಮಗೀತೆ ಅಂತ ಹೇಳುವ ಒಂದು ಘಟನೆ ಏನದು ಅಂತೇಳಿದರೆ, ಒಬ್ಬ ಬ್ರಾಹ್ಮಣ
ಯಾವುದೋ ತಪ್ಪು ಮಾಡಿ ಯಮಲೋಕಕ್ಕೆ ಹೋದ. ಯಮಲೋಕದಲ್ಲಿ ಅವನಿಗೆ ಶಿಕ್ಷೆ ಯಾವುದು ಸಿಗಬೇಕು ಅಂತ ಎಲ್ಲ ವ್ಯವಸ್ಥೆ ನಿರ್ಧಾರ ಎಲ್ಲ ಆಯಿತು. ಆತ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾನೆ. ಆದರೆ ಆತ ಅಪರಾಧ ಮಾಡಿದ್ದು ಬಹಳ ಕಡಿಮೆ, ಸತ್ಕರ್ಮಗಳನ್ನು ಮಾಡಿದ್ದು ತುಂಬ ಜಾಸ್ತಿ. ಅಂದರೆ ಒಂದು 100ರಷ್ಟು ಸತ್ಕರ್ಮ ಮಾಡಿ ಒಂದು 5ರಷ್ಟು ಅಪರಾಧ ಮಾಡಿದ್ದಾನೆ. ಅವನಿಗೆ ನರಕ ಸಿಗಬೇಕಾದರೆ ಚಿತ್ರಗುಪ್ತ ಒಂದು ಪ್ರಶ್ನೆ ಮಾಡಿದಂತೆ, ನೀನು ತುಂಬ ಸತ್ಕರ್ಮ ಮಾಡಿದಿ, ದೀರ್ಘಕಾಲ ಸ್ವರ್ಗಲೋಕದಲ್ಲಿ ನಿನಗೆ ವಾಸ ಮಾಡುವುದಕ್ಕೆ ಅವಕಾಶ ಇದೆ, ಆದರೆ ಸ್ವಲ್ಪ ಪಾಪ ಇದೆ. ಆ ಪಾಪಕ್ಕೆ ಸಂಬಂಧಪಟ್ಟ ದುಃಖವನ್ನು ಮೊದಲು ಅನುಭವಿಸ್ತೀಯೋ ಅಥವಾ ನಿನ್ನ ಸತ್ಕರ್ಮಕ್ಕೆ ಸಂಬಂಧಪಟ್ಟ ಸ್ವರ್ಗ ಸುಖವನ್ನು ಮೊದಲು ಅನುಭವಿಸ್ತೀಯೋ? ಇವನೇನು ಯೋಚನೆ ಮಾಡಿದ? ಸ್ವರ್ಗ ಸುಖವನ್ನು ಅನುಭವಿಸಿದ ಮೇಲೆ ಕಷ್ಟ ಅನುಭವಿಸಲಿಕ್ಕೆ ತುಂಬ ಕಷ್ಟ. ಅದಕ್ಕಿಂತ ಮೊದಲು ಕಷ್ಟ ಸ್ವಲ್ಪ ಅಲ್ವಾ, ಸ್ವಲ್ಪ ಇದ್ದದ್ದು ಮೊದಲು ಅನುಭವಿಸಿಬಿಟ್ಟು ಆಮೇಲೆ ಸ್ವರ್ಗದಲ್ಲಿ ಆನಂದವಾಗಿರ್ಬೋದು. ಇಲ್ಲೇ ಹೋದರೆ ಏನಾಗ್ತದೆ, ಸ್ವರ್ಗದಲ್ಲಿರುವಾಗಲೂ ಇದೆಲ್ಲ ಮುಗಿಸಿದ ಮೇಲೆ ಅಲ್ಲಿ ಹೋಗಬೇಕು ಅಂತ ಒಂದು ಮನಸ್ಸಿನಲ್ಲಿ ಬೇಸರ ಇರ್ತದೆ ಅಂತ ಯೋಚಿಸಿ ಅವನು ನಾನು ಪಾಪದ ಫಲವನ್ನು ಮೊದಲು ಉಣ್ತೇನೆ ಅಂತ ಹೇಳಿದ. ಆದರೆ ಅವನಲ್ಲಿ ಅತಿಶಯಿತವಾದ ಪುಣ್ಯದ ರಾಶಿ ಇದ್ದದ್ರಿಂದ ಅವನಿಗೆ ನಿರಂತರ ಯಮನ ಸಂಪರ್ಕ ಇರ್ತಿತ್ತು. ಇಲ್ಲಿ ಹೋದರೆ ನರಕದಲ್ಲಿದ್ದವರಿಗೆ ಯಮ ಕಾಣಿಸುವುದೇ ಇಲ್ಲಂತೆ. ಕಾಣಿಸಿದರೂ ಕೂಡ 32 ಕೈಗಳಲ್ಲಿ 32 ಆಯುಧಗಳನ್ನು ಹಿಡ್ಕೊಂಡು 3 ಕಣ್ಣಿನಿಂದ ಘೋರ ರೂಪದಿಂದ ಯಮ ಕಾಣಿಸ್ತಾನೆ. ಆದರೆ ಇವನಿಗೆ ಹಾಗಲ್ಲ, ಯಮ ಸಾಕ್ಷಾತ್ ದೇವತಾ ರೂಪದಿಂದ ಈತನ ಜೊತೆಗೆ ಸಂಭಾಷಣೆ ಮಾಡುವಷ್ಟು ಹತ್ತಿರದಲ್ಲಿದ್ದಾನೆ. ಆ ರೀತಿ ಪಾಪ ಅನುಭವಿಸ್ತಾ ಇರಬೇಕಾದರೆ ಒಂದು ಸಲ ಯಮ ಇವನ ಹತ್ರ ಬಂದಿದ್ದಾನೆ. ಅಷ್ಟರಲ್ಲಿ ಒಂದು 10-20 ಯಮದೂತರು ಬಂದು ನಮಗೆ ಈ ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದರು, ನಾವು ರಾಜೀನಾಮೆ ಕೊಟ್ಟುಬಿಡ್ತೇವೆ ಅಂತ. ಯಾಕೆ ಅಂತ ಯಮ ವಿಚಾರಿಸಿದರೆ ಹೇಳಿದರು, ನಿನ್ನ ಆದೇಶದ ಪ್ರಕಾರ ನಾವು ಆ ವ್ಯಕ್ತಿಯನ್ನು ಕರ್ಕೊಂಡು ಬರುವುದಕ್ಕೆ ಅಂತ ಹೋದಾಗ, ಇದು ಅಜಮಿಳನ ಕಥೆ ಇದ್ದಾಗೆ, ಅವನನ್ನು ಕರ್ಕೊಂಡು ಬರಲಿಕ್ಕೆ ಅಂತ ಹೋದಾಗ ಇನ್ಯಾರೋ ಬಂದು ಇವನನ್ನು ನೀವೆಲ್ಲ ಕರ್ಕೊಂಡು ಹೋಗುವುದು, ನಾವು ಕರ್ಕೊಂಡು ಹೋಗುವುದು ಅಂತ ವಿಷ್ಣುದೂತರು ಕರ್ಕೊಂಡು ಹೋಗುವುದಕ್ಕೆ ಬಂದರು. ಹಾಗಿದ್ದರೆ ನಾವು ಏನು ಅಂದ್ಕೊಂಡಿದ್ದೇವೆ, ಪ್ರಪಂಚದಲ್ಲೆಲ್ಲ ನಿಯಂತ್ರ ಶಾಸ್ತ್ರ ಯಮ ಒಬ್ಬನೇ ಅಂತ ಅಂದ್ಕೊಂಡ್ರೆ, ಇಲ್ಲಿ ಬೀದಿಗೊಬ್ಬ ಗಲ್ಲಿಗೊಬ್ಬ ನಿಯಾಮಕ ಈ MLAಗಳಿದ್ದ ಹಾಗೆ ಎಲ್ಲ ಸಿಕ್ಕಾಬಟ್ಟೆ ಇದ್ದಾರೆ. ಅವರು ಹೇಳಿದ ಹಾಗೆ ನಾವು ಕೇಳಬೇಕು ಅಥವಾ ಯಮ ಹೇಳಿದ ಹಾಗೆ ನಾವು ಕೇಳಬೇಕು, ಒಟ್ಟಿನಲ್ಲಿ ನಮಗೆ ಕೆಲಸ ಮಾಡಲಿಕ್ಕೆ ಬಿಡುವುದಿಲ್ಲ ಈ ಜನಗಳು ಅಂತ ಇವರು ಹೇಳಿದರು. ಆಗ ಯಮ ಸುಮ್ಮನಿರಿ ಅಂತ ಹೇಳಿ ಅವರನ್ನು ಹತ್ತಿರಕ್ಕೆ ಕರೆದು ಅವರಿಗೆ ಕೆಲವು ಮಾತನ್ನು ಉಪದೇಶ ಮಾಡಿದ ಅಂತ. ಅದೇನು ಉಪದೇಶ ಅಂದರೆ, ಸ್ವಪುರುಷಂ ಅಭಿವೀಕ್ಷ್ಯ ಪಾಶಹಸ್ತಂ ವದತಿ ಯಮ ಕಿಲ ತಸ್ಯ ಕರ್ಣಮೂಲೆ ಪರಿಹರ ಮಧುಸೂದನ ಪ್ರಪನ್ನಾನ್ ಪ್ರಭುರಹಂ ಅನ್ಯ ನೃಣಾಂ ಅವೈಷ್ಣವಾನಾಂ. ಯಮ ಹೇಳಿದಂತೆ, ಏ ಯಮದೂತರೆ, ಹಾಗೆಲ್ಲ ನೀವು ಗಲಾಟೆ ಮಾಡಬೇಡಿ. ಯಾಕಂದರೆ ನಾನು ಯಾರಿಗೆ ಪ್ರಭು, ನಾನು ಯಾರ ಮೇಲೆ ಆದೇಶ ಕೊಡ್ಬೋದು ನಿಮಗೆ? ಅವೈಷ್ಣವರ ಮೇಲೆ ನಿಮಗೆ ಆದೇಶ ಕೊಡ್ಬೋದು. ಅವರನ್ನು ಹೇಳ್ಕೊಂಡು ಬನ್ನಿ ಅಂತ ಹೇಳ್ಬೋದು. ಆದರೆ ವೈಷ್ಣವರ ವಿಷಯದಲ್ಲಿ ನಾನು ಹೇಳಿದ ಹಾಗೆ ನಡೆಯುವುದಿಲ್ಲ. ಇದನ್ನು ನೀವು ಯಾವತ್ತೂ ನೆನಪಿಟ್ಟುಕೊಳ್ಬೇಕು. ಆವಾಗ ಆ ದೂತರು ಹೇಳ್ತಾರೆ, ಇವರು ವೈಷ್ಣವರು ನಮಗೆ ಹೇಗೆ ಗೊತ್ತಾಗೋದು? ನಮಗೆ ಅದು ಮೊದಲೇ ಗೊತ್ತಾದರೆ ನೀವೆಲ್ಲರಿಗೂ ಒಂದು ಲೇಬಲ್ ಅಂಟಿಸಿಬಿಟ್ರೆ ಒಳ್ಳೆಯದು. ನಾವು ಅವರ ಸುದ್ದಿಗೆ ಹೋಗೋದಿಲ್ಲ. ಅದು ಯಾರು ಅದು ವೈಷ್ಣವರು ಅಂತ ತೀರ್ಮಾನ ಮಾಡುವುದು? ಅದಕ್ಕೆ ಒಂದಷ್ಟು ಗುಣಧರ್ಮ ಹೇಳ್ತಾನೆ, ನಮಗೆಲ್ಲ ಬೇಕಾದದು. ವೈಷ್ಣವರು ಅಂತ ಹೇಗೆ ತೀರ್ಮಾನ ಮಾಡೋದು ಅಂದರೆ, ನ ಚಲತಿ ನಿಜ ವರ್ಣ ಧರ್ಮತೋ ಯಃ ಸಮಮತಿರಾತ್ಮ ಸುಹೃದ್ ವಿಪಕ್ಷ ಪಕ್ಷೇ ನಹರತಿ ನ ಚಹಂತಿ ಕಿಂಚಿದುಚ್ಚೈಃ ಸಿತಮನಸಂ ತಂ ಅವೇಹಿ ವಿಷ್ಣು ಭಕ್ತಂ. ಯಾರು ವಿಷ್ಣು ಭಕ್ತರು, ಯಾರು ವೈಷ್ಣವರು ಅಂದರೆ, ನೋಡು, ಯಾರು ತನ್ನ ವರ್ಣ ತನ್ನ ಧರ್ಮ ಇದನ್ನು ಮೀರಿ ಹೋಗುವುದಿಲ್ಲವೋ, ಅಂದರೆ ವರ್ಣಾಶ್ರಮ ಧರ್ಮಗಳನ್ನು ಯಾರು ಮೀರುವುದಿಲ್ಲವೋ ಅಂಥವರನ್ನು ವಿಷ್ಣು ಭಕ್ತ ಅಂತ ತಿಳ್ಕೊ. ನಾವೇನು ಅಂದ್ಕೊಂಡಿದ್ದೇವೆ, ವಿಷ್ಣು ಭಕ್ತ ಅಂತ ಹೇಳಿದರೆ ಹರೇ ರಾಮ ಹರೇ ಕೃಷ್ಣ ಅಂತ ಹೇಳ್ತಾ ಇರ್ತಾರೆ, ಅಥವಾ ಶ್ರೀರಾಮ್ ಜೈರಾಮ್ ಅಲ್ಲ ಜೈ ಶ್ರೀರಾಮ್ ಅಂತ ಆಗಾಗ ಹೇಳ್ತಾ ಇರ್ತಾರೆ, ಅಥವಾ ಅಚ್ಯುತಾನಂದ ಗೋವಿಂದ ನಾಮ ಉಚ್ಚಾರಣೆ ಮಾಡ್ತಾ ಇರ್ತಾರೆ, ಇಲ್ಲ ನಿರಂತರ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹಾಕ್ತಾರೆ ಅಂತ ಹೀಗೆ ಅಂದ್ಕೊಂಡ್ರೆ ಅದು ಯಾವುದೂ ಹೇಳ್ತಾ ಇಲ್ಲ. ಮತ್ತು ನಿಜ ವರ್ಣ ಧರ್ಮತಃ ಯಹ ನ ಚಲತಿ, ಯಾವ ವ್ಯಕ್ತಿ ನಿಜ ಧರ್ಮ, ನಿಜ ವರ್ಣಧರ್ಮ, ನಿಜ ಆಶ್ರಮ ಧರ್ಮ ಏನಿದೆ ಅದನ್ನು ಮೀರಿ ಯಾರು ನಡೆಯುವುದಿಲ್ಲವೋ ಅಂಥವರನ್ನು ವೈಷ್ಣವ ಅಂತ ತಿಳ್ಕೊ, ಅಂಥವರನ್ನು ನೀನು ಮುಟ್ಟುವುದಕ್ಕೆ ಹೋಗಬೇಡ ಅಂತ ದೂತನಿಗೆ ಹೇಳ್ತಾನೆ.
ಹಾಗಾದರೆ ನಿಜ ವರ್ಣವನ್ನು ಅನುಸರಿಸಿ ನಡೆಯುವುದು ಅಂತೇಳಿದರೆ, ವರ್ಣ ಅಂತೇಳಿದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಹೇಳ್ತಕ್ಕಂತಹ ವರ್ಣಗಳು. ಆಯಾ ವರ್ಣಗಳಿಗೆ ಸಂಬಂಧಪಟ್ಟಂತಹ ಧರ್ಮ ಕಲಿಯುಗದಲ್ಲಿ ಪೂರ್ಣ ಮಟ್ಟದಲ್ಲಿ ಅನುಷ್ಠಾನ ಮಾಡುವುದಕ್ಕೆ ಸಾಧ್ಯ ಇಲ್ಲ ಅಂತ ಸ್ಮೃತಿಕಾರರೇ ಹೇಳ್ತಾರೆ. ಆದರೆ ಬ್ರಾಹ್ಮಣ ಅಂತಾದ ಮೇಲೆ ಆತ ಸಂಧ್ಯಾವಂದನ ರಸಿಕನಾಗಿರಬೇಕು. ಇದು ಒಂದು ಧರ್ಮ. ಅಂದರೆ ಬ್ರಾಹ್ಮಣ್ಯ ಅಂದರೆ ಅದು ಕೊನೆಯ ಪಕ್ಷ ಅಷ್ಟಾದರೂ. ಇಲ್ಲಿ ಹೋದರೆ ಬ್ರಾಹ್ಮಣ ಅಂತೇಳಿದರೆ ಆತ ಕೇವಲ ಪಾಠ ಪ್ರವಚನ ಮಾಡಿಕೊಂಡಿರಬೇಕು ಇತ್ಯಾದಿ ಬೇರೆ ಬೇರೆ ಧರ್ಮಗಳಿರ್ಬೋದು. ಅಥವಾ ಪೌರೋಹಿತ್ಯ ಮಾಡಿಕೊಂಡಿರಬೇಕು, ಇಲ್ಲ ದಾನ ದಕ್ಷಿಣೆ ತೆಗೊಂಡು ಅಥವಾ ಕಟ್ಟುಕೊಂಡು ಬದುಕಬೇಕು ಅಂತ. ಇವೆಲ್ಲ ಅಸಾಧ್ಯವಾದರೂ ಬೇರೆ ವೃತ್ತಿಯಲ್ಲಿ ಆತ ಇದ್ದರೂ ಕೂಡ ಆತನ ಬ್ರಾಹ್ಮಣ್ಯ ಅನ್ನೋದು ನಿಲ್ಲುವುದು ಎಲ್ಲಿ ಅಂತೇಳಿದರೆ, ಮೈತ್ರೋ ಬ್ರಾಹ್ಮಣ ಉಚ್ಯತೆ ಕುರಿಯಾದನ್ಯತ್ ನವಾ ಕುರಿಯಾತ್ ಮೈತ್ರೋ ಬ್ರಾಹ್ಮಣ ಉಚ್ಯತೆ. ಬೇರೆ ಬ್ರಾಹ್ಮಣ್ಯದ ಕೆಲಸವನ್ನು ಅವ ಮಾಡದೇ ಇರಲಿ, ಆತ ಮಿತ್ರ ಸಂಬಂಧಿ, ಮಿತ್ರ ಅಂದರೆ ಸೂರ್ಯ ಸಂಬಂಧಿಯಾದ ಗಾಯತ್ರಿ ಮಂತ್ರ ಜಪಾನುಷ್ಠಾನವನ್ನು ಮಾಡ್ತಾ ಇದ್ದಾನೆ ಅಂದರೆ ಆತ ಬ್ರಾಹ್ಮಣನಾಗಿ ಇದ್ದಾನೆ ಅಂತ ಅರ್ಥ. ಅದನ್ನೂ ಬಿಟ್ಟರೆ ಅವರನ್ನು ನೀನು ಕೈ ಹಾಕ್ಬೋದು. ಅವನು ನಾರಾಯಣ ಹರೇ ರಾಮ ಹೇಳಿ, ಹರೇ ಕೃಷ್ಣ ಹೇಳಿ, ಏನು ಬೇಕಾದರೆ ಹೇಳಿ. ಅಥವಾ ರವಿಶಂಕರ್ ಗುರೂಜಿಯವರ ಆಶ್ರಮದಲ್ಲಿ ಯೋಗಾಭ್ಯಾಸ ಮಾಡಿರ್ಬೋದು. ಅಥವಾ ಬೇರೆ ಅನೇಕ, ಈಗ ಯೋಗ ಅಂದರೆ ಗಲ್ಲಿಗೊಂದೊಂದು ಯೋಗಗಳು ಕಾಣಿಸ್ತವೆ. ರವಿಶಂಕರ ಗುರೂಜಿಯವರ ಯೋಗ ತುಂಬ ಚೆನ್ನಾಗಿದೆ, ಇದ್ದದ್ರಲ್ಲಿ ಪರವಾಗಿಲ್ಲ ಅದು. ಆದರೆ ಕೆಲವು ಯೋಗಗಳು ನೋಡಿದರೆ ಭಯಾನಕವಾಗಿದೆ. ಅಲ್ಲಿ ಎದುರುಗಡೆ ಶಾಕಿನಿಯ ಚಿತ್ರ ಹಾಕಿರ್ತಾರೆ, ಶಾಕಿನಿ ಡಾಕಿನಿ ಅಂತ ಬಾಯಿ ತೆಗೆದು ಈಗ ನಿಂತಿರ್ತಾರೆ. ಆ ಶಾಕಿನಿ ಯೋಗ ಅಂತಲೇ ಅದಕ್ಕೆ ಹೆಸರು. ಅವರೆಲ್ಲ ಮಹಾದೈತ್ಯರೇ ಆಗ್ತಾರೆ. ಅಂದರೆ ಅವರು ಪ್ರಪಂಚವನ್ನೇ ನುಂಗುವಂತಹ ಭಾವ. ಯಾಕಂದರೆ ನಾವು ಯೋಗದಲ್ಲಿ ಯಾವ ಸ್ವರೂಪವನ್ನು ಧ್ಯಾನ ಮಾಡ್ತೇವೋ ಅಂತಹ ಭಾವ ನಮ್ಮಲ್ಲಿ ಅಂಕುರಿಸ್ತದೆ. ಒಂದು ಭೀಕರವಾದ ಭೂತವನ್ನು ನಾವು ಧ್ಯಾನ ಮಾಡಿದರೆ, ಕಾಂತಾರಕ್ಕೆ ಹೋಗಿ ಅದನ್ನೇ ಧ್ಯಾನ ಮಾಡ್ತಾ ಕೂತರೆ ಅವನು ಕೂಡ ಭೂತೇಜ್ಯಾಹ ಭೂತಾನಿ ಯಾಂತಿ ಅಂತ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ. ಭೂತಾನಿ ಯಾಂತಿ ಭೂತೇಜ್ಯಾಹ. ಆದ್ದರಿಂದ ಸಾತ್ವಿಕವಾದ ಭಗವತ್ ಚಿಂತನೆಯನ್ನು ಯೋಗದಲ್ಲಿ ರೂಢಿಸಿಕೊಳ್ಳಬೇಕೇ ಹೊರತು ಬರೀ ಸೂಜಿಯ ಮನೆಯನ್ನು ಧ್ಯಾನ ಮಾಡುವುದು, ದೀಪವನ್ನು ಧ್ಯಾನ ಮಾಡುವುದು, ಇಲ್ಲ ಕೊನೆಯ ಪಕ್ಷ ನಾಯಿಯ ಬಾಲವನ್ನು ಧ್ಯಾನ ಮಾಡಿದರೂ ಆಗ್ಬೋದಂತೆ. ಒಟ್ಟು ಧ್ಯಾನ ಮಾಡುವುದಕ್ಕೆ ಯಾವುದೋ ಒಂದು ವಸ್ತು ಸಿಕ್ಕಿದರೆ ಸಾಕು ಅಂತ ಹೇಳುವ ರೀತಿಯ ಧ್ಯಾನ ಪ್ರಕ್ರಿಯೆಗಳನ್ನೆಲ್ಲ ನಾವು ಅಂಗೀಕರಿಸುವ ಹಾಗಿಲ್ಲ. ಅಂದರೆ ಸ್ವಧರ್ಮ ಅಂದರೆ ತನ್ನ ಧರ್ಮದಲ್ಲಿ ಕನಿಷ್ಠ ಸಂಧ್ಯಾವಂದನೆ, ಉಳಿದದ್ದೇನು ಬೇಕಾದರೂ ಮಾಡಿ ಸಂಧ್ಯಾವಂದನೆಯನ್ನು ಉಳಿಸಿಕೊಂಡಿರಬೇಕು. ಸರಿ, ಪುರುಷರಿಗೆ ಸರಿ ಹೋಯಿತು. ಸ್ತ್ರೀಯರಿಗೆ, ವಿವಾಹಿತರಾದ ಸ್ತ್ರೀಯರು ಗೃಹಕೃತ್ಯವನ್ನು ಭಗವತ್ ಸೇವೆ ಅನ್ನುವ ದೃಷ್ಟಿಯಿಂದ ನಡೆಸಿದರೆ ಅವರಲ್ಲಿ ಬ್ರಾಹ್ಮಣ್ಯ ಇದೆ ಅಂತ ಅರ್ಥ. ಆದರೆ ಕ್ಷತ್ರಿಯರು, ಸ್ತ್ರೀಯರು ಇದನ್ನು ಮಾಡಬೇಕಾಗಿಲ್ವಾ? ಅವರ ಮನೆಯ ಕೆಲಸಗಳನ್ನು, ಅಂದರೆ ಮನೆ ಮುಂದೆ ಗೋಮಯೋದಕವನ್ನು ಸಿಂಪಡಿಸಿ ಅಲ್ಲಿ ರಂಗೋಲಿ ಇಡ್ತಾ ಇದ್ದೇವೆ ಅಂದರೆ ಇದು ಭಗವಂತನಿಗೆ ಮನೆಯವರು ಮಾಲೆ ಹಾಕಿ ದೇವರಿಗೆ ಪೂಜೆ ಮಾಡಿದ ಹಾಗೆ ನಾನು ಈ ಮನೆ ಎನ್ನುವ ಗೃಹಲಕ್ಷ್ಮಿಗೆ ಮಾಡುವ ಪೂಜೆ ಅಂತ ಭಾವನೆ ಮಾಡಿಕೊಳ್ಳಬೇಕು. ಗೃಹಲಕ್ಷ್ಮೀ ಪೂಜೆ ಅನ್ನುವುದೇ ಅವರ ದೇವರ ಪೂಜೆ ಅಂತ ಆದರೆ ಅದು ಕ್ಷತ್ರಿಯರಿಗೂ ವೈಶ್ಯರಿಗೂ ಇತರ ವರ್ಣಕ್ಕೂ ಸಮಾನವಾದದ್ದಲ್ವಾ? ಅಂದರೆ ಅವರಿಗೆ ಗೃಹಲಕ್ಷ್ಮೀ ಪೂಜೆ ಅನ್ನುವುದು ಸಮಾನವಾಗಿದ್ದರೂ ಕೂಡ ಅವರು ವ್ಯಾಪಾರಾದಿಗಳಲ್ಲಿ ತೊಡಗಿಸಿಕೊಂಡರೂ ಕೂಡ ಅವರ ಪೂಜೆ ನಡೆಯುತ್ತೆ ಅಂತ. ಕ್ಷತ್ರಿಯಾಣಿಯಾದಂಥ ಹೆಣ್ಣು ಮಗಳು ಕೈಯಲ್ಲಿ ಶಸ್ತ್ರವನ್ನು ಹಿಡಿದು ದೇಶ ರಕ್ಷಣೆಗೋಸ್ಕರ ಅಥವಾ ಗೋ ರಕ್ಷಣೆಗೋಸ್ಕರ ಅಥವಾ ಬ್ರಾಹ್ಮಣ್ಯದ ರಕ್ಷಣೆಗೋಸ್ಕರ ತಾವು ಹೋರಾಡಿದರೆ ಅದು ಅವರ ಧರ್ಮಚ್ಯುತಿ ಆಗುವುದಿಲ್ಲ. ಅವರಿಗೆ ಅದು ಕೂಡ ಧರ್ಮವೇ. ಅಂದರೆ ಸ್ತ್ರೀಯರು ಕೂಡ ಶಸ್ತ್ರ ಹಿಡಿಬಹುದು ಅನ್ನೋದು ಅವತ್ತೇ ಇತ್ತು. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಅಬ್ಬಕ್ಕ ಓಬವ್ವ ಇತ್ಯಾದಿಗಳ ಹಾಗೆ ಅದು ಯುದ್ಧ ಮಾಡುವುದಕ್ಕೆ ಸ್ತ್ರೀಯರಿಗೂ ಅವಕಾಶ ಇದೆ. ಆದರೆ ಬ್ರಾಹ್ಮಣ ಸ್ತ್ರೀಯರು ಲಟ್ಟಣಿಗೆ ಹಿಡ್ಕೊಂಡು ಯುದ್ಧ ಮಾಡುವುದಕ್ಕೆಲ್ಲ ಹೋಗಬಾರ್ದು ಅಂತ ಅರ್ಥ. ಅವರು ಗೃಹಲಕ್ಷ್ಮೀ ಪೂಜೆ ಅನ್ನುವುದೇ ಅವರ ಮುಖ್ಯವಾಗಿರತಕ್ಕಂತಹ ಭಗವದಾರಾಧನೆ ಅಂತ ಕರೆಸಿಕೊಳ್ತದೆ. ಹಾಗೆಯೇ ವೈಶ್ಯ ಸ್ತ್ರೀಯರಿಗೆ ತಮ್ಮ ಪತಿಗೆ ಊಟ ಹಾಕುವುದೇ ಅವರ ಧರ್ಮ ಅಲ್ಲ ಅಂತೆ. ಮತ್ತು ಪತಿ ವ್ಯಾಪಾರ ಮಾಡ್ತಾ ಇರುವಾಗ ಅವರಿಗೆ ಊಟ ಮಾಡುವುದಕ್ಕೂ ಪುರುಸೊತ್ತಿಲ್ಲ ಅಂತಾದರೆ ತಾವು ಹೋಗಿ ವ್ಯಾಪಾರ ಮಾಡಿಕೊಂಡು ಅವರನ್ನು ಊಟಕ್ಕೆ ಕಳಿಸ್ಬೋದು. ಅವರು ತಾವು ವ್ಯಾಪಾರ ಮಾಡುವುದು ಕೂಡ ಅವರಿಗೆ ಧರ್ಮವಾಗ್ತದೆ ಸ್ತ್ರೀಯರಿಗೆ. ಹಾಗೆಯೇ ಚತುರ್ಥ ವರ್ಣಕ್ಕೆ ಸಂಬಂಧಪಟ್ಟ ಹಾಗೆ ಕೃಷಿ ಇತ್ಯಾದಿಗಳಲ್ಲಿ ತೊಡಗಿಸಿಕೊಂಡಾಗ ತಾವೂ ಕೂಡ ಹೋಗಿ ಸಸ್ಯವನ್ನು ಕೀಳುವಂತಹ ಸಂದರ್ಭ ಇರ್ಬೋದು, ಮತ್ತು ಹೊಸದಾಗಿ ನೆಡುವಂತಹ ಸಂದರ್ಭ ಇರ್ಬೋದು. ತಮ್ಮಿಂದ ಆಗುವ ಅಥವಾ ಚೆನ್ನಾಗಿ ಕೃಷಿ ಯಜಮಾನರು ಮಾಡಿರುವಂತಹ ಸಂದರ್ಭದಲ್ಲಿ ಅಲ್ಲಿ ಹೋಗಿ ತಾನೂ ಕೂಡ ಅದರ ಕಳೆ ಕೀಳುವಂತಹ ಕೆಲಸಗಳು, ಧಾನ್ಯಗಳ ಹೊಟ್ಟು ತೆಗೀತಕ್ಕಂತಹ ಕೆಲಸಗಳು, ಅಕ್ಕಿಯಲ್ಲಿರ್ತಕ್ಕಂತಹ ಕಲ್ಲುಗಳನ್ನು ಬೇರ್ಪಡಿಸತಕ್ಕಂತಹ ಮೊರದ ಕೆಲಸಗಳು, ಇವುಗಳಲ್ಲೆಲ್ಲ ತೊಡಗಿಸಿಕೊಂಡು ತಾನೂ ಕೂಡ ಕೃಷ್ಯಾದಿ ಕರ್ಮಗಳಲ್ಲಿ ತೊಡಗಿಸಿಕೊಳ್ಳುವುದು ಅನ್ನೋದು ಆಯಾಯ ಸ್ತ್ರೀಯರಿಗೆ ಧರ್ಮವಾದರೆ, ವಿಪ್ರಧರ್ಮವನ್ನು ಯಾರೂ ಕೂಡ ಬಿಡತಕ್ಕದ್ದಲ್ಲ. ಅವರವರ ಧರ್ಮ, ಅವರವರ ನಿಜವರ್ಣ ಧರ್ಮವನ್ನು ತ್ಯಾಗ ಮಾಡುವ ಹಾಗಿಲ್ಲ. ಆಚಾರ್ಯರು ಕೂಡ ಏನು ಹೇಳ್ತಾರೆ? ಕುರು ಭುಂಕ್ಷ ಚ ಕರ್ಮ
ನಿಜಂ ನಿಯತಂ ಹರಿಪಾದ ವಿನಮ್ರಧಿಯ ಸತತಂ. ಭಗವಂತನ ನೆನಪು ಯಾವತ್ತೂ ಇರಲಿ, ಆದರೆ ನಿಜಂ ಧರ್ಮ ನಿಯತಂ ಕುರು ಅಂತ, ನಿನ್ನದ್ದಾದ ಧರ್ಮ ಅಂತೇನಿದೆ ಅದನ್ನು ಯಾವತ್ತೂ ಬಿಡದೆ ಆಚರಿಸು ಅನ್ನುವುದು ಆದೇಶ. ಇನ್ಯಾರನ್ನು ನೀನು ತಿಳ್ಕೊಳ್ಬೇಕು ವೈಷ್ಣವರು ಅಂತ ಹೇಳಿ ಅಂದರೆ, ಮನಸಿ ಕೃತ ಜನಾರ್ದನಂ ಮನುಷ್ಯಂ ಸತತಮವೇಹಿ ಹರೇ ತೀವ್ರ ಭಕ್ತಂ ಹರೇರತೀವ ಭಕ್ತಂ. ಅವನ ಬೆನ್ನಿಗೆ ಯಾರಾದರೂ ಒಂದು ಪೆಟ್ಟು ಕೊಟ್ಟರೆ ಹರೇ ಕೃಷ್ಣ ಅಂತ ಹೇಳ್ತಾನೆ ಹೊರತು ಅಯ್ಯೋ ಅಂತ ಹೇಳುವುದಿಲ್ಲ ಅವ. ಅಂಥವನನ್ನು ಹರಿಭಕ್ತ ಅಂತ ತಿಳು. ಯಮದೂತರ ಹತ್ರ ಯಮ ಹೇಳುವುದು, ನೀನು ಪಾಶವನ್ನು ಅವರಿಗೆ ಹೀಗೆ ಬೀಸಿದಾಗ ಅವರ ಕಂಠಕ್ಕೆ ಪಾಶ ಸಿಕ್ಕಾಕ್ಕೊಳ್ತದೆ, ಸಿಕ್ಕಾಕ್ಕೊಂಡಾಗ ಶ್ವಾಸ ಕಟ್ಟಿದ ಹಾಗೆ ಆಗ್ತದೆ. ಶ್ವಾಸ ಕಟ್ಟಿತು ಅಂತ ಆದ ಕೂಡಲೇ ಅವರು ಅಯ್ಯೋ ಅಂತ ಹೇಳುವುದಿಲ್ಲ ಅಂತೆ, ಅವರು ಹರೇ ಕೃಷ್ಣ ಅಂತ ಹೇಳ್ತಾರೆ. ಯಾರು ಹರೇ ಕೃಷ್ಣ ಅಂತ ಪ್ರಾಣೋತ್ಕ್ರಮಣ ಕಾಲದಲ್ಲೂ ಉಚ್ಚರಿಸ್ತಾರೋ ಅವರನ್ನಲ್ಲೇ ಬಿಟ್ಟುಬಿಡಬೇಕು, ಸಾಯಿಸಬಾರ್ದು ಅಂತ ಹೇಳ್ತಾನೆ. ಅಥವಾ ಸಾಯಿಸಿದರೂ ನನ್ನ ಹತ್ರ ಕರ್ಕೊಂಡು ಬರುವ ಹಾಗಿಲ್ಲ, ಅವರಿಗೆ ಆ ಮಾರ್ಗದಲ್ಲಿ ಕಳಿಸುವ ವ್ಯವಸ್ಥೆ ಮಾಡಬೇಕು, ಅವರು ಆ ಕಡೆ ಹೋಗುವವರು. ಅಂತೂ ತಮಗೆ ಸುಖವಾಗಲಿ ಬಲು ದುಃಖವಾಗಲಿ ಹರಿನಾಮ ಕೀರ್ತನೆಯನ್ನು ಯಾವ ವ್ಯಕ್ತಿ ಬಿಡುವುದಿಲ್ಲವೋ ಅಂತಹ ವ್ಯಕ್ತಿಯನ್ನು ನನ್ನ ಭಗವಂತನ ಭಕ್ತ ಅಂತ ತಿಳ್ಕೊಳ್ಬೇಕು. ಕನಕಮಪಿ ರಹಸ್ಯವೇಕ್ಷ್ಯ ಬುದ್ಧಿಯ ತೃಣಮಿವಯ ಸಮವೈತಿ ವೈಪರಸ್ವಂ. ಇದಲ್ಲದೆ ದಾರಿಯಲ್ಲಿ ಹೋಗುವಾಗ ದೊಡ್ಡ ಸಂಪತ್ತು ಸಿಕ್ಕಿತು. ಯಾವುದು ದೊಡ್ಡ ಸಂಪತ್ತು ಅಂದರೆ ಕನಕಮಪಿ, ಬಂಗಾರ ಸಿಕ್ಕಿತು. ಬಹುಶಃ ಯಾರ್ದೋ ಕೈಗೆ ಹಾಕ್ಕೊಂಡಿದ್ದ ದಪ್ಪದ ಬ್ರಾಸ್ಲೈಟ್ ಬಿದ್ದೋಗಿದೆ ಅಂತ ಅರ್ಥ. ಬಿದ್ದೋಗಿದೆ ನೋಡ್ತಾನೆ, ನೋಡಿ ಇದು ನಂದಲ್ಲ ಅಂತ ಹೇಳಿಬಿಟ್ಟು ಹಾಗೆ ಮುಂದೆ ಹೋಗ್ತಾನೆ. ಈಗ ಹಾಗೆ ಹೋಗೋದು ತಪ್ಪೇ ಅಲ್ಲ. ಈಗ ಅಲ್ಲಿ ಸಿಕ್ಕಿದರೆ ಅದನ್ನು ತಗೊಂಡು ಬಂದು ದೇವರ ಹುಂಡಿಗೆ ಆದರೂ ಹಾಕಬೇಕು, ಇಲ್ಲಿ ಹೋದರೆ ಯಾರಿಗೂ ಸಿಕ್ಕೋಗ್ತದೆ ಅಂತ. ಅಂತೂ ಇವನು ಹೇಳ್ತಕ್ಕಂಥ ಮಾತೇನೆಂದರೆ ಕನಕಮಪಿ ರಹಸಿ ಯಾರು ಕೂಡ ನೋಡ್ತಾ ಇಲ್ಲ, ಇವನು ಅದನ್ನು ತಗೊಂಡ್ರೆ ಯಾರಿಗೂ ಕೂಡ ಅನುಮಾನ ಬರುವುದಿಲ್ಲ. ಅಂತಹ ಸ್ಥಿತಿಯಲ್ಲೂ ಕೂಡ ಬುದ್ಧ್ಯಾ ತೃಣಮಿವ ಯಹ ಸಮವೈತಿ, ಅದು ಒಂದು ಹುಲ್ಲು ಕಡ್ಡಿಯ ಹಾಗೆ ಅಂತ ಅದನ್ನು ಯಾರು ತಿಳ್ಕೊಳ್ತಾನೋ ಅಂಥವನನ್ನು ವಿಷ್ಣು ಭಕ್ತ ಅಂತ ತಿಳ್ಕೊ. ಇದರ ಸಾರ ಏನು ಅಂತೇಳಿದರೆ ಕೃಷ್ಣ ಗೀತೆಯಲ್ಲಿ ಹೇಳುವ ಹಾಗೆ ಸಮಲೋಷ್ಟಾಶ್ಮ ಕಾಂಚನ. ಲೋಷ್ಠ ಅಂತೇಳಿದರೆ ಮಣ್ಣಿನ ಹೆಂಟೆ, ಅಶ್ಮ ಅಂದರೆ ಕಲ್ಲು, ಕಾಂಚನ ಅಂದರೆ ಬಂಗಾರ. ಅವನು ಅದರ ಬಗ್ಗೆ ವಿಮರ್ಶೆ ಮಾಡ್ತಾನೆ. ಈ ಬಂಗಾರ ಕಲ್ಲಿಗಿಂತ ಯಾಕೆ ಶ್ರೇಷ್ಠ ಅಂತ ವಿಮರ್ಶೆ ಮಾಡ್ತಾನೆ. ಯಾಕೆ ಶ್ರೇಷ್ಠ? ಯಾಕೆ ಅಂತೇಳಿದರೆ ಕಲ್ಲು ಸುಲಭವಾಗಿ ಸಿಗ್ತದೆ, ಬಂಗಾರ ಕಲ್ಲು ಮಣ್ಣುಗಳ ಮಧ್ಯದಲ್ಲಿ ಸಿಗತಕ್ಕಂಥದ್ದು, ಅದನ್ನು ಪ್ರತ್ಯೇಕೀಕರಿಸುವಂಥದ್ದು ತುಂಬ ಕಷ್ಟ. ಪಾಪ ಬಹಳ ಕಷ್ಟಪಟ್ಟು ಪ್ರತ್ಯೇಕೀಕರಿಸಿದ್ದಾರೆ, ಅದಕ್ಕೋಸ್ಕರ ಅದಕ್ಕೆ ಬಹಳ ದುಡ್ಡು ಅಷ್ಟೇ. ಮತ್ತು ಬಂಗಾರವನ್ನು ಯಾಕೆ ಅಷ್ಟು ಬೆಲೆ, ಅಷ್ಟು ಅದು ಬೇಕೇ ಬೇಕು ಅಂತ ಯಾಕೆ ಅನಿಸುತ್ತೆ ಅಂದರೆ ಅದು ಹಾಕ್ಕೊಂಡಾಗ ಖುಷಿಯಾಗ್ತದೆ. ಸರಿ, ಖುಷಿಯಾಗ್ತದೆ ಅಂತಾದರೆ ಹಾಗಾದರೆ ಮೂಗಿಗೆ ಬಂಗಾರದ ದೊಡ್ಡ ಗುಂಡು ಇಡುವುದರ ಬದಲು ಒಂದು ಕಲ್ಲಿನ ಗುಂಡು ಇಟ್ಕೊಂಡ್ರು ಕೂಡ ಖುಷಿ ಆಗಬೇಕಲ್ವ? ಹಾಗಲ್ಲ, ಅದು ಬಂಗಾರ ಅದರಿಂದ ಖುಷಿಯಾಗ್ತದೆ. ಬಂಗಾರವೇ ಯಾಕೆ ಖುಷಿಯಾಗಬೇಕು? ಮೂಗಿಗೋ ಕಿವಿಗೋ ಅಷ್ಟು ಭಾರ ಹಾಕ್ಕೊಂಡಾಗ ಖುಷಿ ಆಗ್ತದೆ ಅಂದರೆ ಕಲ್ಲಿನ ಭಾರ ಹಾಕ್ಕೊಂಡಾಗ ಖುಷಿ ಯಾಕಾಗೋದಿಲ್ಲ? ಯಾಕಂದರೆ ಬಂಗಾರ ಅದು ಬಂಗಾರ, ಇದು ಕಲ್ಲು ಅದು ಕಲ್ಲು. ಈಗ ಮತ್ತೆ ರುಭು ಮತ್ತು ನಿದಾಗರ ಕತೆಗೆ ಹೋಗಬೇಕು. ಅದು ಕಲ್ಲು ಯಾಕೆ, ಇದು ಬಂಗಾರ ಯಾಕೆ ಅಂತ ಪ್ರಶ್ನೆ. ಎರಡೂ ಕೂಡ ಪಾರ್ಥಿವ ವಸ್ತು ಅಂತ ಆದ ಮೇಲೆ ಇದರ ಪರಮಾಣು ಅದರ ಪರಮಾಣು ಎರಡೂ ಪಾರ್ಥಿವ, ಒಂದರಲ್ಲಿ ತೇಜಸ್ಸ ಸಂಯೋಗ ಇದೆ, ಮತ್ತೊಂದರಲ್ಲಿ ತೇಜಸ್ಸ ಸಂಯೋಗ ಇಲ್ಲ. ಇಷ್ಟೇ ಅಂತ ಆದ ಪಕ್ಷದಲ್ಲಿ ಸುವರ್ಣಕ್ಕೂ ಒಂದು ಲೋಷ್ಠಕ್ಕೂ ಕಾಂಚನ ಅಶ್ಮಕ್ಕೂ ಏನು ವ್ಯತ್ಯಾಸ? ಹಾಗಾದರೆ ಲೋಷ್ಟಾಶ್ಮ ಕಾಂಚನಗಳನ್ನು ಇದು ಎಲ್ಲವೂ ಕೂಡ ಒಂದೇ ಸಮ, ಅದರಲ್ಲಿ ಯಾವುದೇ ರೀತಿಯ ಮಹತ್ವ ಅನ್ನೋದು ಕೇವಲ ಮೋಹದಿಂದ ಲಭ್ಯವಾದದ್ದೇ ಹೊರತು ವಾಸ್ತವ ಅಲ್ಲ ಅಂತ ವಿಮರ್ಶೆ ಮಾಡಿ, ತಾನು ಬಂಗಾರದ ಏಕಾಂತದಲ್ಲಿ ಸಿಕ್ಕಿದಾಗಲೂ ಕೂಡ ಅದನ್ನು ಹುಲ್ಲುಕಡ್ಡಿ ಅನ್ನುವ ಭಾವದಿಂದ ಬಿಡತಕ್ಕಂತಹ ವಿರಕ್ತಿ ಯಾರಲ್ಲಿದೆ, ಅಂತಹ ವಿರಕ್ತಿ ಸಂಪನ್ನನಾದವನನ್ನು ತಮವೇಹಿ ವಿಷ್ಣು ಭಕ್ತಂ, ಅವನನ್ನು ವಿಷ್ಣು ಭಕ್ತ ಅಂತ ನೀನು ತಿಳ್ಕೋ. ಹೀಗೆ ವೈರಾಗ್ಯದ ಬಗ್ಗೆ, ಭಕ್ತಿಯ ಬಗ್ಗೆ, ಸಹನೆಯ ಬಗ್ಗೆ, ಅದೊಂದು ಬಹಳ ಮುಖ್ಯವಾದ್ದು. ಸಹನೆ. ದೊಡ್ಡವರು ಅವನಿಗೆ ಬೈದರಂತೆ. ಬೈದದ್ದು ಯಾಕೆ? ತಪ್ಪು ಮಾಡಿದ ಅಂತ. ಆದರೆ ವಸ್ತುತಃ ತಪ್ಪು ಯಾರು ಮಾಡಿದ್ದು ಅಂದರೆ ಯಾರು ಬೈದರೂ ಅವರೇ ಮಾಡಿದ್ದು. ಕೆಲವು ಸಲ ದೊಡ್ಡವರು ಹೀಗೆ ಸಿಕ್ಕಾಪಟ್ಟೆ ಮಾಡ್ತಾರೆ ಇಂಥದ್ದು. ತಪ್ಪು ಅವರೇ ಮಾಡಿರ್ತಾರೆ. ಒಂದು ನಳ್ಳಿಯನ್ನು ಒಡೆದು ಹಾಕಿರ್ತಾರೆ ಅಂತ ಅಂದ್ಕೊಳ್ಳಿ. ನಳ್ಳಿ ಒಡೆದದ್ದನ್ನು ಯಾರಿಗೂ ಹೇಳೋದಿಲ್ಲ. ಆಮೇಲೆ ಹೋಗಿ ಹೆಂಡತಿಗೆ ಬೈಯೋದು, ನಳ್ಳಿ ಯಾಕೆ ಒಡೆದದ್ದು ಅಂತ ಅದು ಬೈಯೋದು.
ಯಾಕಂದರೆ ಇದಕ್ಕೆ ಉದ್ದೇಶ ಏನಿರ್ತದೆ ಅಂದರೆ ಇವನೇ ಹೊಡೆದದ್ದಾದರೆ ಅವರು ಎದ್ದು ಬೈತಾರೆ. ಅದಕ್ಕೋಸ್ಕರ ಒಟ್ಟು ಒಂದು ಸಂಸಾರದಲ್ಲಿ ಹೇಗಾದರೂ ಈಜಿಕೊಂಡು ಹೋಗಬೇಕಲ್ವ, ಅದಕ್ಕೆ ಒಂದು ನಾಟಕಗಳನ್ನು ಮಾಡ್ತಾರೆ. ಹೀಗೆ ಇವನು ಅವನಿಗೆ ಬೈಯುವ ಹೊತ್ತಿಗೆ ಇವನಿಗೆ ಸ್ಪಷ್ಟ ಗೊತ್ತು ಇವರೇ ಮಾಡಿದ್ದು, ಬೈತಾ ಇದ್ದಾರೆ ಅಂತ ಗೊತ್ತಿದ್ದರೆ ಇವರು ಬೈಸಿಕೊಂಡು ಸುಮ್ಮನಾಗಿ ತಪ್ಪಾಯಿತು ಅಂತೇಳಿ ಹಾಗೆ ಮುಗಿಸಿ ಅಲ್ಲಿಗೆ ಸಮಾಧಾನ ಮಾಡಿಬಿಡ್ತಾರೆ. ಈ ರೀತಿ ಯಾರು ಮಾಡ್ತಾರೋ ಅವರನ್ನು ವಿಷ್ಣು ಭಕ್ತ ಅಂತ ತಿಳ್ಕೊ, ಅವರನ್ನು ಮುಟ್ಟಬೇಡ ಅಂತ. ಭಾರಿ ಒಳ್ಳೆಯದು ಇಂಥ ವ್ಯವಸ್ಥೆಗಳೆಲ್ಲ. ಅಂದರೆ ಸ್ಪಷ್ಟ ಗೊತ್ತಿದೆ ಅವರೇ ತಪ್ಪು ಮಾಡಿದ್ದು, ಅವರೇ ಬೈತಾ ಇದ್ದಾರೆ. ಇಷ್ಟಾದರೂ ಕೂಡ ನೀವೇ ಮಾಡಿದ್ದು, ಸುಮ್ಮನೆ ನನಗೆ ಬೈತೀರಿ, ಇಂಥ ಗಲಾಟೆಗಳನ್ನೇನು ಮಾಡದೆ ತಾನು ಎಲ್ಲ ಒಪ್ಪಿಕೊಂಡು ಹೌದು ಯಾಕೆ ದೊಡ್ಡ ವಿಷಯ ಏನು, ಅದನ್ನು ರಿಪೇರಿ ಮಾಡಿಸಿದರೆ ಆಯಿತು, ನಾನು ಮಾಡಿದ್ರೇನು ನೀವು ಮಾಡಿದ್ರೇನು, ಹಾಳಾದದ್ದೇ ರಿಪೇರಿ ಮಾಡಿದರೆ ಆಯ್ತಲ್ವ ಅಂತ ಅಲ್ಲಿಗೆ ಸಮಾಧಾನ ಮಾಡಿ ಮುಗಿಸ್ತಾರಲ್ಲ. ಅಂತಹ ತಾಳುವಿಕೆ ಅನ್ನುವ ಭಾಗ್ಯ ಯಾರಲ್ಲಿದೆಯೋ ಅಂಥವರನ್ನು ವಿಷ್ಣು ಭಕ್ತ ಅಂತ ತಿಳ್ಕೊ. ಆದರೆ ವಿಷ್ಣು ಭಕ್ತಿ ಅನ್ನೋದು ಕೇವಲ ನಾರಾಯಣ ನಾಮೋಚ್ಚಾರಣೆಯಲ್ಲಿಲ್ಲ, ಅವರ ನಿಜ ಜೀವನದಲ್ಲಿರ್ತಕ್ಕಂಥ ವಿಷ್ಣು ಧರ್ಮಗಳಲ್ಲಿದೆ. ವಿಷ್ಣುವಿನಲ್ಲಿ ಯಾವ ಗುಣಧರ್ಮ ಅಥವಾ ಶ್ರೀರಾಮಚಂದ್ರನಲ್ಲಿ ಯಾವ ಗುಣಧರ್ಮಗಳನ್ನು ನಾವು ನೋಡ್ತೇವೆ ಆ ಗುಣಧರ್ಮಗಳಲ್ಲಿದೆ. ಅಲ್ಲ, ಇದು ತಪ್ಪಾಗಲಿಲ್ವ, ಅವರು ಮಾಡಿದ್ದು ತಪ್ಪು, ಅವರು ಇವನಿಗೆ ಬೈದಾಗ ಹೌದು ಅಂತ ಒಪ್ಪಿಕೊಂಡು ಹೋಗುವಂಥದ್ದು ತಪ್ಪಲ್ಲ, ಸುಳ್ಳು ಹೇಳಿದ ಹಾಗೆ ಆಗಲಿಲ್ವಾ ಅಂದರೆ ಅದಕ್ಕೆ ಸಹನೆ ಅಂತ ಹೆಸರು. ಯಾಕಂದರೆ ದೊಡ್ಡವರು ಚಿಕ್ಕವರಿಗೆ ನಿಷ್ಕಾರಣವಾಗಿ ಹೊಡೆದರೆ ಅದರ ಪರಿಣಾಮ ಏನು ಅಂತೇಳಿದರೆ ಚಿಕ್ಕವರಿಗೆ ಪುಣ್ಯ ಬರ್ತದೆ ಅಂತೆ. ಚಿಕ್ಕವರು ತಪ್ಪು ಮಾಡಿದ್ದಕ್ಕೆ ಅವರು ಬೈದರೆ ಅವರು ಸರಿ ಮಾಡಿಕೊಳ್ಬೇಕಷ್ಟೆ. ಚಿಕ್ಕವರು ತಪ್ಪು ಮಾಡದೇ ದೊಡ್ಡವರಿಂದ ಏನಾದರೂ ಶಿಕ್ಷೆಗೆ ಒಳಗಾದರೆ ಅದರ ಪರಿಣಾಮ ಚಿಕ್ಕವರಿಗೆ ಪುಣ್ಯ ಬರ್ತದೆ. ಅಲ್ಲದೆ ಆ ಪುಣ್ಯ ಎಲ್ಲಿಂದ ಬರ್ತದೆ ಅಂದರೆ ಯಾರು ಸುಮ್ಮನೆ ಬೈದರೋ ಅವರ ಪುಣ್ಯ ಇವರಿಗೆ ಬರುವುದಂತೆ. ಶಪ್ಯಮಾನಸ್ಯ ಯತ್ ಪಾಪಂ ಶಪಂತಂ ಅನುಗಚ್ಚತಿ. ಯಾರು ಬೈತಾ ಇದ್ದಾನೋ ಅವನ ಪುಣ್ಯ ಬೈಸಿಕೊಂಡವನಿಗೆ ಬರ್ತದೆ, ಬೈಸಿಕೊಂಡವನಲ್ಲಿದ್ದ ಪಾಪ ಬೈದವನಿಗೆ ಹೋಗ್ತದೆ. ಅದರಿಂದ ಸುಮ್ಮನೆ ಚಿಕ್ಕವರಿಗೆ ಬೈಯಲಿಕ್ಕೆ ಹೇಳಿದ್ದಾರೆ ವಿಷ್ಣು ಪುರಾಣದಲ್ಲಿ ಅಂತ ಹೇಳಿ ಚಿಕ್ಕವರಿಗೆಲ್ಲ ಸುಮ್ಮನೆ ಬೈತಾ ಇರುವುದಕ್ಕೂ ಅವಕಾಶ ಇಲ್ಲ. ಹೀಗೆ ಯಮಗೀತೆ ಮನುಷ್ಯ ಹೇಗಿರಬೇಕು ಅನ್ನುವುದು ಈ ಯಮಗೀತೆಯ ಮೂಲಕ ನಮಗೆ ಉಪದಿಷ್ಟವಾಗಿದೆ ಅನ್ನುವುದು ಒಂದು ಕಥೆ. ಇದಾದ ಮೇಲೆ ಈ 3ನೇ ಅಂಶ ಮತ್ತು 4ನೇ ಅಂಶದಲ್ಲಿ ಅಂದರೆ ಒಟ್ಟು 5 ಅಂಶ, ಕೊನೆಗೆ 6ನೇದು ಉತ್ತರಾಂಶ. ಇಲ್ಲಿ 5 ಮತ್ತು 6ರಲ್ಲಿ ಕೃಷ್ಣನ ಕಥೆ ಇರುವುದು. ಈಗ 4ನೇ ಅಂಶದ ಕೊನೆಯ ಭಾಗಕ್ಕೆ ನಾವು ಬಂದರೆ ಅಲ್ಲಿ ವರ್ಣಾಶ್ರಮ ಧರ್ಮಗಳ ಕಥೆ. ಮಗು ಹುಟ್ಟಿದಾಗ ಜಾತಕರ್ಮ ಮಾಡಬೇಕು, ಜಾತಕರ್ಮ ಆದಮೇಲೆ ನಾಮಕರಣ ಮಾಡಬೇಕು, ನಾಮಕರಣ ಮಾಡುವಾಗ ಹೆಸರಿಡಬೇಕು ಅಲ್ವಾ. ನಾಮಕರಣ ಅಂದರೆ ಹೆಸರಿಡುವುದು. ಹೆಸರಿಡುವಾಗ ಹೇಗಿಡಬೇಕು? ಶರ್ಮೇತಿ ಬ್ರಾಹ್ಮಣಸ್ಯೋಕ್ತಂ. ಬ್ರಾಹ್ಮಣರಿಗೆ ವಿಷ್ಣು ಶರ್ಮ, ನರಶರ್ಮ, ನಾರಾಯಣ ಶರ್ಮ, ಹೀಗೆ ಶರ್ಮ ಅನ್ನೋ ಶಬ್ದದಲ್ಲಿರಬೇಕು. ವೈಶ್ಯರಿಗೆ ವರ್ಮ, ಗುಪ್ತ, ದಾಸ ಈ ರೀತಿಯ ಶಬ್ದಗಳನ್ನಿರಬೇಕು ಅಂತ ಹೇಳಿ ಮುಂದುವರಿಸಿಕೊಂಡು ಹೇಳ್ತಾನೆ. ನಾರ್ಥಹೀನಂ ನಚಾಶಸ್ತಂ ನಾಪಶಬ್ದಯುತಂ ತಥಾ ನಾಮಂಗಲ್ಯಂ ಜುಗುಪ್ಸ್ಯಂ ವಾ ನಾಮ ಕುರ್ಯಾತ್ ಸಮಾಕ್ಷರಂ. ಯಾವತ್ತು ಹೆಸರಿಡುವಾಗ ಅರ್ಥವಿಲ್ಲದ ಹೆಸರನ್ನು ಇಡಬಾರ್ದು. ಈಗ ನಾವೆಲ್ಲ ಮಾಡ್ತಾ ಇರುವ ಅಪರಾಧ ಆದ್ದರಿಂದ ಇದೆಲ್ಲ ಓದಬೇಕು. ಇಲ್ಲೇ ಹೋದರೆ ಹಿಂದೆ ಇದನ್ನೆಲ್ಲ ಪ್ರವಚನ ಮಾಡಬೇಕಾಗಿರಲಿಲ್ಲ, ಈಗ ಮಾಡಬೇಕು. ಅರ್ಥಹೀನವಾದ ಹೆಸರಿಡುವುದರಲ್ಲಿ ನಮ್ಮ ಭಾರತ ದೇಶದ ಜನತೆ ಇವತ್ತು ಭಾರಿ ಮೊದಲನೇ ಸ್ಥಾನದಲ್ಲಿದ್ದಾರೆ. ಯಾಕಂದರೆ ಇಲ್ಲಿ ನಾಮಕರಣ ಆಗುವಷ್ಟು ಬೇರೆ ಎಲ್ಲೂ ನಾಮಕರಣ ಆಗೋಲ್ಲ. ಜಾಸ್ತಿ ನಾಮಕರಣ ಆಗೋದೇ ಭಾರತದಲ್ಲಿ. ಅರ್ಥಹೀನ ನಾಮ ಯಾಕೆ ಇಡ್ತಾನೆ ಮನುಷ್ಯ? ಒಂದು ಉದ್ದೇಶ ಏನು ಅಂತ ಹೇಳಿದರೆ ಬೇರೆ ಯಾರಿಗೂ ಈ ಹೆಸರು ಇರಬಾರ್ದು ಅಂತ. ನಾನು ಪ್ರಪಂಚದಲ್ಲಿ ಯಾರಿಗೂ ಇಲ್ಲದೆ ಹೆಸರಿಟ್ಟಿದ್ದೇನೆ ಅಂತ ಅದು ಒಂದು ವಿಶೇಷ ಅವನಿಗೆ. ಅದಕ್ಕೋಸ್ಕರ ಹೊಸ ಹೆಸರು ಹುಡುಕ್ತಾನೆ. ಎಲ್ಲಿ ಹೆಸರು ಸಿಗುವುದಿಲ್ಲ ಅದಕ್ಕೆ ಕೊನೆಗೇನು ಮಾಡ್ತಾನೆ, ಒಂದು 25 ಅಕ್ಷರಗಳನ್ನು ಬರೆದು ಹಾಕಿ ABCDಗಳನ್ನು ಹಾಕಿ ಅದರಲ್ಲಿ ಒಂದು ಎತ್ತಾನೆ, ಮತ್ತೊಂದು ಇರ್ತಾನೆ, ಒಟ್ಟು 6 ಅಕ್ಷರ ಇರ್ತಾನೆ. 6 ಅಕ್ಷರ ಸೇರಿಸಿದರೆ ಏನಾಗ್ತದೆ, ಹೆಸರಿಡ್ತಾನೆ ಅಷ್ಟೇ. ಯಾವುದೋ ಒಂದು ಹೊಸ ಶಬ್ದ ಆಗಬೇಕು ಅಂತ ಹೆಸರಿಡೋದು. ಇಂಥ ರೀತಿಯಲ್ಲಿ ಮನುಷ್ಯ ಮಾಡ್ತಾನೆ. ಆದರೆ ನಾಮಕರಣ ಮಾಡುವಾಗ ನ ಅರ್ಥಹೀನಂ, ಅರ್ಥವಿಲ್ಲದೇ ಇದ್ದ ಹೆಸರನ್ನು ಇಡತಕ್ಕದ್ದಲ್ಲ. ಯಾಕೆ ಅಂದರೆ ಹೆಸರು ಇಡುವುದು ವ್ಯವಹಾರ ಸಿದ್ಧಿಗೋಸ್ಕರ. ನಾವು ಹೆಸರು ಇಟ್ಟ ಮೇಲೆ ಆ ಹೆಸರಿನಿಂದ ಕರೆದು ಅವರ ಜೊತೆಗೆ ವ್ಯವಹರಿಸ್ತೇವೆ. ನಾವು ಹೆಸರು ಕರೆಯುವಂಥದ್ದು ಅರ್ಥವುಳ್ಳ ಹೆಸರಾದ ಪಕ್ಷದಲ್ಲಿ
ಆ ಕರೆದ ನಾಮದಿಂದಾಗಿ ನಮಗೆ ಧರ್ಮೋತ್ಪತ್ತಿ ಅನ್ನೋದು ಆಗ್ತದೆ, ಅಂದರೆ ಪುಣ್ಯ ಪ್ರಾಪ್ತಿ ಆಗ್ತದೆ. ಹರಿ ಕೃಷ್ಣ ಅಂತ ಹೆಸರಿಟ್ಟರೆ ಹರಿ ಅಂತ ಅವನನ್ನು ದಿವಸಕ್ಕೊಂದು 4 ಸಲ ಕರೆದಾಗ ಯಾವ 2 ಅಕ್ಷರವನ್ನು ಉಚ್ಚರಿಸಿದರೆ ಮನುಷ್ಯನ ಪಾಪ ಹರಣವಾಗ್ತದೋ ಅಂತಹ ಹರಿನಾಮವನ್ನು ಉಚ್ಚರಿಸಿದ ಪುಣ್ಯ ಇವನಿಗೆ ಪ್ರಾಪ್ತಿಯಾಗ್ತದಲ್ಲ. ಅದಕ್ಕೋಸ್ಕರ ಅರ್ಥವುಳ್ಳ ಭಗವನ್ನಾಮವನ್ನು ಇಡತಕ್ಕದ್ದು. ಅದರ ಜೊತೆಗೆ ನಚ ಅಶಸ್ತಂ, ಅರ್ಥವುಳ್ಳ ಹೆಸರಿಡುವುದು ಸರಿ, ಅಪ್ರಶಸ್ತವಾದ ಹೆಸರನ್ನು ಇಡಬಾರ್ದು ಅಂತ. ಅಂದರೆ ಅರ್ಥ ಇದೆ, ಆದರೆ ಆ ಅರ್ಥ ಜನರಿಗೆ ವಿಚಿತ್ರವಾದ ಅರ್ಥವನ್ನು ಕೊಡುತ್ತೆ ಕೆಲವು. ಈಗ ವಿಷ್ಣು ಸಹಸ್ರನಾಮದಲ್ಲಿ ಒಂದು ಕಪಿ ಅಂತ ಹೆಸರಿದೆ. ವಿಷ್ಣು ಸಹಸ್ರನಾಮದಲ್ಲಿ ಕಪೀಂದ್ರ ಅಂತ ಒಂದಿದೆ ಅಂತೇಳಿ ಇವನಿಗೆ ಕಪೀಂದ್ರ ಅಂತ ಹೆಸರಿಟ್ಟರೆ ಕೊನೆಗೆ ಆ ಹುಡುಗನಿಗೆ ಆ ಹೆಸರು ಚೇಂಜ್ ಮಾಡ್ಕೋತಾನೆ. ಅವನೇ ಪಂಚಾಯತಿಗೆ ಹೋಗಿ ಅಲ್ಲಿ ಒಂದು ಹೆಸರು ಕೊಟ್ಟು ನಮ್ಮದು ಹೆಸರು ಚೇಂಜ್ ಆಗಬೇಕು ಅಂತ ಮಾಡ್ಕೊಂಡು ಬರ್ತಾನೆ. ಕೆಲವು ಹುಡುಗರು ಮಾತಾಡೋದಿಲ್ಲ. ಈಗ ಹುಚ್ಚುರಾವು ಅಂತ ಇದ್ರಲ್ಲ ನಿಮ್ಮ ಪಕ್ಕದಲ್ಲಿ, ಹುಚ್ಚುರಾವು ಅಂತ ಹೆಸರಿಟ್ಟರೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಅವ ವ್ಯತ್ಯಾಸ ಮಾಡಿಯೇ ಮಾಡ್ತಾನೆ. ಆದರೆ ಇಲ್ಲಿ ಗೊತ್ತಿದೆ ಅದು ಹನುಮಂತನ ಹೆಸರು ಅಂತ, ಅಲ್ಲಿ ಗೊತ್ತಿಲ್ಲ ಅವರಿಗೆ. ಈ ದೇವರ ಹೆಸರು ಅನ್ನೋ ಒಂದು ಗೊತ್ತಿದ್ದ ಕಾರಣದಿಂದ ಹುಚ್ಚುರಾವು ಅಂದರೆ ಸಮಾಧಾನದಲ್ಲಿ ಇರ್ತಾರೆ. ಇಲ್ಲಿ ಹೋದರೆ ಅದನ್ನೆಲ್ಲ ಎಲ್ಲಿ ಒಪ್ಪಿಕೊಳ್ತಾರೆ. ಅದನ್ನು ನಾಮಕರಣ ಮಾಡಬೇಕಾದರೆ ಅಪ್ರಶಸ್ತವಾದ, ಜನರಿಗೆ ಏನೋ ವಿಚಿತ್ರವಾದ ಅರ್ಥವನ್ನು ಕೊಡ್ತಕ್ಕಂತಹ ದೇವರದ್ದೇ ಹೆಸರಾದರೂ ಕೂಡ ಅದನ್ನು ಮನುಷ್ಯನಿಗೆ ಇಡಬಾರದು. ನಾಪಶಬ್ದಯುತಂ ತಥಾ, ಇನ್ನು ಅಪಶಬ್ದಯುತವಾದಂಥ ಹೆಸರನ್ನು ಇಡಬಾರ್ದು. ಅಪಶಬ್ದ ಅಂತೇಳಿದರೆ ವ್ಯಾಕರಣ ವಿರುದ್ಧವಾದಂತಹ ಶಬ್ದ. ವ್ಯಾಕರಣದ ಪ್ರಕಾರ ಈಗ ಹರಿ ಅಂತ ಹೆಸರಿಡುವುದು ಸರಿ, ಹರ ಅಂತ ಹೆಸರಿಡುವುದು ಸರಿ, ಹಾರಿ ಅಂತ ಹೆಸರಿಡುವುದು ಸರಿ. ಯಾಕಂದರೆ ಹಾರಿ ಹಿರಣ್ಮಯ ಒಬ್ಬು ಧೃತಶಂಖಚಕ್ರ, ಹಾರಿ ಅಂದರೆ ಹಾರ ಹಾಕ್ಕೊಂಡವ ಅಂತ ಅರ್ಥ. ಆದರೆ ಅದರ ಮಧ್ಯದಲ್ಲಿ ಹಾರಿ ಅಂತ ಹೆಸರಿಟ್ಟರೆ ಅದು ತಪ್ಪಾಗ್ತದೆ. ಅದು ಹಾರಿ ಬಿದ್ದ ಅಂತ ಹೇಳಿದಾಗ ಆಗ್ತದೆ ಅಷ್ಟೇ. ಅದು ಹಾರಿ ಅಂತಕ್ಕಂಥ ಶಬ್ದ ವ್ಯಾಕರಣ ವಿರುದ್ಧವಾಗ್ತದೆ. ಹಾರಿ ಅಂತ ಈಕಾರ ದೀರ್ಘ ಆದರೆ ತೊಂದರೆ ಇಲ್ಲ, ಹಾರಿನೂ ಶಬ್ದ ಅದು. ಹರಹ ಹರಿಹಿ 2 ಶಬ್ದವೂ ಸಮಂಜಸ. ಹಾರಿ ಅಂತ ಹೆಸರಿಟ್ಟರೆ ತಪ್ಪಾಗ್ತದೆ. ಕೆಲವರ ಹೆಸರೆಲ್ಲ ಹಾಗಿರ್ತದೆ, ಅದು ಯಾವ ವಿಭಕ್ತಿ ಅಂತಲೇ ಗೊತ್ತಾಗೋದಿಲ್ಲ. ಶ್ರೀನಿಧಿ ಅಂತ ಹೆಸರಿರ್ತದೆ, ಅದು ಪುಲ್ಲಿಂಗದ ಶಬ್ದ, ಹೆಂಗಸರಿಗೆ ಇಟ್ಟಿರ್ತಾರೆ. ಸವಿತೃ ಅಂತ ಶಬ್ದ ಇರ್ತದೆ, ಸವಿತಾ ಅಂತ, ಅದು ಪುಲ್ಲಿಂಗದ ಶಬ್ದ, ಸವಿತಾ ಅನ್ನೋದು ಪುಲ್ಲಿಂಗದ ಶಬ್ದ, ಈಗ ಹೆಂಗಸರಿಗೆ ಇಡ್ತಾರೆ. ಸಂಸ್ಕೃತದಲ್ಲಿ ಸವಿತಾ ಸವಿತಾರು ಮಾತಾ ಪಿತಾ ಇದ್ದ ಹಾಗೆ ಸವಿತಾ ಅನ್ನೋದು ಪುಲ್ಲಿಂಗದ ಶಬ್ದ. ಸ್ತ್ರೀಲಿಂಗದಲ್ಲಿ ಹೇಳಬೇಕಾದ್ರೆ ಸಾವಿತ್ರಿ ಅಂತ ಹೇಳಬೇಕು. ಸವಿತೃ ಶಬ್ದದ ಸ್ತ್ರೀಲಿಂಗ ಸಾವಿತ್ರಿ ಅಂತ ಆಗ್ತದೆ ಹೊರತು ಸವಿತಾ ಅಂತ ಆಗುವುದಿಲ್ಲ. ಆ ರೀತಿಯಲ್ಲಿ ಲಿಂಗ ವ್ಯತ್ಯಾಸಾದಿಗಳ ಕಾರಣದಿಂದ ಅಪಶಬ್ದಯುತವಾದ ಹೆಸರನ್ನು ಇಡುವ ಹಾಗಿಲ್ಲ. ನ ಅಮಂಗಲ್ಯಂ, ಅದು ಕೇಳುವಾಗ ಅಮಂಗಲವಾದ ಶಬ್ದವನ್ನು ಕೂಡ ಇಡಬಾರ್ದು. ಶವ ಅಂತ ಹೆಸರಿಟ್ಟರೆ ಅದು ಕೇಳುವಾಗಲೇ ಅಮಂಗಲ. ಆದರೆ ಶವ ಅನ್ನುವುದಕ್ಕೆ ಪಂಚಭೂತ ಅಂತ ಅರ್ಥ ಇದೆ ಸಂಸ್ಕೃತದಲ್ಲಿ. ಒಳ್ಳೆಯ ಶಬ್ದ, ಪಂಚಭೂತಗಳ ಅರ್ಥ ಉಂಟು ಅಂತೇಳಿ ಅದು ಕೇಳುವಾಗ ಅಮಂಗಲವಾಗತಕ್ಕಂತಹ ಶಬ್ದಗಳನ್ನು ಕೂಡ ಹೆಸರನ್ನಾಗಿಡಬಾರ್ದು. ಜುಗುಪ್ಸ್ಯಂ ವಾ, ಅದು ಕೇಳಿದರೆ ಜುಗುಪ್ಸೆ ಆಗುವ ರೀತಿಯಲ್ಲಿ ಕರ್ಕಶ ವರ್ಣಗಳಿಂದ ಕೂಡಿದಂತಹ ಶಬ್ದ ಹೆಸರುಗಳನ್ನು ಕೂಡ ಇಡಬಾರ್ದು. ಇನ್ನೂ ಕೆಲವೆಲ್ಲ ಭಾಳ ವಿಚಿತ್ರ ಉಂಟು. ನಾವು ಈಗ ಅನುಷ್ಠಾನದಲ್ಲಿ ಬಿಟ್ಟ ಕೆಲವು ವಿಷಯಗಳೆಲ್ಲ ಉಂಟು. ಏನಂದರೆ ಹೆಂಗಸರಿಗೆ ಹೆಸರಿಡುವಾಗ ದೀರ್ಘಾಂತಂ, ಕೊನೆಯಲ್ಲಿ ದೀರ್ಘ ಇರಬೇಕು. ಅದರ ಜೊತೆಗೆ ಮರಗಳ ನದಿಗಳ ಹೆಸರಿಡಬಾರ್ದಂತೆ. ಎಲ್ಲ ಈಗ ಬಿಟ್ಟೋಗಿದೆ ಅಂತ ಅದಕ್ಕೆ ಹೇಳಿದ್ರು. ಗೋದಾವರಿ ಅಮ್ಮ ಅಂತ ಭಾಳ ಪ್ರಸಿದ್ಧ, ನರ್ಮದಾ ಅಂತ ಅವರ ಹೆಸರು ಪ್ರಸಿದ್ಧ. ಆದರೆ ನದಿಗಳ ಹೆಸರಿಡಬಾರ್ದಂತೆ. ಆಮೇಲೆ ವೃಕ್ಷಗಳ ಹೆಸರು ಯಾವುದು, ಕದಲಿ ಅಂತ ಒಂದು ವೃಕ್ಷ ಇದೆ, ಕದಲಿ ಅಂತೇಳಿ ಸ್ತ್ರೀಲಿಂಗದ ವೃಕ್ಷ. ಅಥವಾ ಲತಾ ಅಂತ ಹೇಳಿದರೆ ಅದೊಂದು ವೃಕ್ಷದ್ದೇ ಹೆಸರು. ಸುಮಲತಾ ಅಂತ ಇಡ್ಬೋದು, ಸ್ವಲ್ಪ ಸೇರಿಸಿಕೊಂಡು ಇಡ್ಬೋದು. ಈಗ ಲತಾ ಇತ್ಯಾದಿ ನಾಮಗಳು ಇದರ ಪ್ರಕಾರ ಪ್ರಶಸ್ತವಾದದ್ದಲ್ಲ. ಈಗ ನಾಮಕರಣದ ಬಗ್ಗೆ ಒಂದಷ್ಟು ವಿಷಯ. ಆಮೇಲೆ ಮದುವೆಯ ಬಗ್ಗೆ, ಮದುವೆ ಆದ ಮೇಲೆ ಗೃಹಸ್ಥನಿಗೆ ಸದಾಚಾರದ ಬಗ್ಗೆ ವಿವರಣೆಗಳು. ಇದು ತುಂಬ ಚೆನ್ನಾಗಿದೆ. ಒಂದೊಂದು ಶ್ಲೋಕವೂ ಕೂಡ ಒಂದೊಂದು ಸುಭಾಷಿತ ಇದ್ದ ಹಾಗೆ ಗೃಹಸ್ಥನಾದವ ಹೇಗೆ ಬದುಕಬೇಕು, ಬೆಳಗ್ಗೆ ಎಷ್ಟೊತ್ತಿಗೆ ಏಳಬೇಕು ಅನ್ನುವಲ್ಲಿಂದ ಶುರು ಮಾಡ್ತಾರೆ. ಒಟ್ಟು ಉದ್ದಕ್ಕೆ ಹೇಳುವುದಾದರೆ, ಸೂರ್ಯ ಉದಯಿಸುವುದಕ್ಕಿಂತ 4 ಗಳಿಗೆ ಮುಂಚೆ ಏಳಲೇಬೇಕು. ಎದ್ದ ಮೇಲೆ ಹಾಸಿಗೆಯನ್ನು ಮಡಚಿ ಇಡಬೇಕು. ಹೋಯ್ತು, ಅಲ್ಲಿಗೆ ನಮ್ಮದು ಬಿದ್ದೋಯ್ತು. ಯಾಕೆ ನಾವು ನಮ್ಮ ಹಾಸಿಗೆ ಮಡಿಚಲಿಕ್ಕೆ ಬರುವುದೇ ಇಲ್ಲ, ಅಂಥ ಸ್ಥಿತಿಯಲ್ಲಿದ್ದೇವೆ ನಾವು. ಅದು ಎಲ್ಲಿ ಮಲಗಿದ್ದೇವೆ ಆ ವಸ್ತ್ರವನ್ನು ಮಡಚಿಡಬೇಕಂತೆ. ಆಮೇಲೆ ತನ್ನ ಪ್ರಾತಃ ಶೌಚಾದಿ ಕಾರ್ಯಗಳನ್ನೆಲ್ಲ ಮುಗಿಸಿದ ಮೇಲೆ
ಧರ್ಮ ಅರ್ಥವು ಚಿಂತೆಯೇತ್ ಅಂತ ಒಂದು ಧರ್ಮ ಅರ್ಥ ಕಾಮಗಳನ್ನು ಚಿಂತನೆ ಮಾಡಬೇಕು ಅಂತ ಇದನ್ನು ಆಚಾರ್ಯರು ಹೇಳ್ತಾರೆ. ಇದು ಪುರಾಣಗಳಲ್ಲೆಲ್ಲ ಈ ವಿಷಯ ಬರ್ತದೆ. ಅಂದರೆ ಇವತ್ತಿನ ದಿವಸ ನಾನು ಮಾಡಬೇಕಾದ ಧರ್ಮ ಕಾರ್ಯ ಯಾವುದು, ಬೆಳಗ್ಗೆ ಇವತ್ತು ತಿಥಿ ಯಾವುದು, ನಕ್ಷತ್ರ ಯಾವುದು, ನನ್ನ ಹುಟ್ಟಿದ ನಕ್ಷತ್ರ ಇದೆಯೋ ಏನು ಕಥೆ, ಇದನ್ನೆಲ್ಲ ಬೆಳಗ್ಗೆ ವಿಮರ್ಶೆ ಮಾಡಿಕೊಂಡು ಇವತ್ತಿನ ದಿವಸ ನಾನು ಮಾಡಬೇಕಾದ ಧರ್ಮ ಕಾರ್ಯ ಯಾವುದು, ಏನು ದಾನ ಕೊಡಬೇಕು ಇವತ್ತು, ಅಥವಾ ಏನು ದೇವತಾ ಪೂಜೆಯಲ್ಲಿ ವಿಶೇಷ ಮಂತ್ರಗಳನ್ನು ಯಾವುದನ್ನು ಸೇರಿಸಿಕೊಳ್ಬೇಕು, ಇದನ್ನೊಂದು ಯೋಚನೆ ಮಾಡಬೇಕು. ಆಮೇಲೆ ನಮ್ಮ ಮಕ್ಕಳದ್ದು ನಕ್ಷತ್ರಕ್ಕೂ ಇವತ್ತಿಗೂ ಏನಾದರೂ ಸಂಬಂಧ ಇದೆಯಾ ಏನು ಕಥೆ, ಇದನ್ನು ಬೆಳಗ್ಗೆದ್ದು ಒಂದು ಸಲ ಧರ್ಮ ಚಿಂತನೆ ಮಾಡಬೇಕು. ಆಮೇಲೆ ಅರ್ಥ ಚಿಂತನೆ, ಇವತ್ತು ನಮ್ಮ ವ್ಯವಹಾರದಲ್ಲಿ ಏನಾದರೂ ಯಾರಿಗೋ ಕೊಡ್ತೇನೆ ಅಂತ ಹೇಳಿ ಉಳ್ಕೊಂಡಿದೆಯಾ ಏನು ಕಥೆ ಅಂತ ಅರ್ಥದ ಚಿಂತನೆ ಮಾಡಿ, ಆಮೇಲೆ ಕಾಮ, ಇವತ್ತು ನಮ್ಮ ಮನೆಗೆ ಯಾರಿಗಾದರೂ ಉಡುಗೊರೆ ಕೊಡುವಂಥದ್ದು, ಮನೆಗೆ ಸಂಬಂಧಪಟ್ಟದ್ದು ಏನಾದರೂ ಇದ್ದರೆ ಅಂತಹ, ಅಥವಾ ಚಲನಚಿತ್ರಕ್ಕೆ ಹೋಗುವಂಥದ್ದು, ಅದೆಲ್ಲ ಕಾಮ ಚಿಂತನೆ ಅಂತ ಲೆಕ್ಕ. ಅಂಥದ್ದು ಏನಾದರೂ ಪ್ರೋಗ್ರಾಮ್ ಉಂಟೋ ಇದನ್ನೆಲ್ಲ ಬೆಳಗ್ಗೆ ಅವತ್ತಿನ ದಿವಸದ ದಿನಚರಿಯನ್ನು ಬೆಳಗ್ಗೆ ಯೋಚನೆ ಮಾಡಬೇಕಂತೆ. ಆಮೇಲೆ ಇಡೀ ನಮ್ಮ ಪರಿಸರವನ್ನು, ನಮ್ಮ ದೇಶವನ್ನು, ನಮ್ಮ ಹಿರಿಯರನ್ನು, ನಮ್ಮ ಪರಂಪರೆಯನ್ನು, ಇವತ್ತು ಮಂಗಳಾಷ್ಟಕ ಉಂಟಲ್ಲ ಅದು ಪರಂಪರೆ, ವಿಶ್ವಾಮಿತ್ರ ಪರಾಶರ ಭೃಗವು ಇತ್ಯಾದಿ ಪರಂಪರೆಯನ್ನು, ಆ ಹಿರಿಯರನ್ನು, ಪ್ರಾತಶ್ಲೋಕರನ್ನು ಎಲ್ಲ ಸ್ಮರಿಸಿಕೊಳ್ಳಬೇಕು. ಇಷ್ಟೆಲ್ಲ ಆದ ಮೇಲೆ ಆತ ಸ್ನಾನಾದಿಗಳನ್ನು ಮುಗಿಸಿ ಅನುಷ್ಠಾನವನ್ನು ಮಾಡಿ ಹಸುಗಳಿಗೆಲ್ಲ ಹುಲ್ಲು ಹಾಕಿ ಅವುಗಳಿಗೆ ಮೊದಲು ಹೊಟ್ಟೆ ತುಂಬಿಸಬೇಕು. ಮೊದಲು ಹಸುಗಳಿಗೆ ಹೊಟ್ಟೆ ತುಂಬಿಸಬೇಕು, ಆಮೇಲೆ ಬೇಕಾದರೆ ತನ್ನ ಹೊಟ್ಟೆ ತುಂಬಿಸಿಕೊಳ್ಬೇಕು. ಯಾಕಂದರೆ ಆ ಹಸುಗಳಿಗೆ ಹಸಿವು ಆಗೇ ಆಗ್ತದೆ ಅಂತ. ಇದೆಲ್ಲ ಒಂದು ಜೀವನದ ಪದ್ಧತಿಯನ್ನು ನಿರೂಪಣೆ ಮಾಡ್ತಾರೆ. ಆಮೇಲೆ ಭೋಜನದ ಬಗ್ಗೆ ವಿವರಣೆ. ಊಟ ಮಾಡಬೇಕಾದರೆ ನಮ್ಮ ಶರೀರದ ಒಳಗಿರತಕ್ಕಂತಹ ವೈಶ್ವಾನರನನ್ನು ಚಿಂತನೆ ಮಾಡಬೇಕು. ನಾವು ಏನು ಆಹಾರವನ್ನು ತಗೊಳ್ತಾ ಇದ್ದೇವೆ ಅದು ವೈಶ್ವಾನರಾಜ್ಞೆಯಲ್ಲಿ ಕೊಡ್ತಕ್ಕಂಥ ಆಹುತಿ ಅಂತಕ್ಕಂತಹ ಭಾವ ಬೇಕು. ತಾನು ಊಟ ಮಾಡಬೇಕಾದ್ರೆ ಮುಂಚೆ ಆಶ್ರಿತ ವರ್ಗಕ್ಕೆಲ್ಲ ಊಟ ಮುಗಿಸಿರಬೇಕು. ಇದು ಸ್ವಲ್ಪ ಚರ್ಚಾಸ್ಪದವಾದ ವಿಷಯ. ಅಂದರೆ ಮನೆಯ ಕೆಲಸದವರಿಗೆಲ್ಲ ಊಟ ಹಾಕಿದ ಮೇಲೆ ತಾನು ಊಟ ಮಾಡಬೇಕು. ಆಚಾರ್ಯರು ಹಾಗೆ ಹೇಳ್ತಾರೆ, ಭೃತ್ಯಾತಿಥಿ ಪುರಸ್ಸರಃ. ಭೃತ್ಯರು ಅಂತ ಹೇಳಿದರೆ ಸಂಬಳ ಪಡೆಯುವವರು, ಅತಿಥಿಗಳು ಅಂತ ಹೇಳಿದರೆ ಮನೆಗೆ ಅಪರೂಪಕ್ಕೆ ಬಂದವರು, ಅವರಿಗೆಲ್ಲ ಊಟ ಹಾಕಿ ಆಮೇಲೆ ಉಳಿದ್ರೆ ತಾನು ಊಟ ಮಾಡಬೇಕು. ಶೇಷಾನ್ನವನ್ನು ಭೋಜನ ಮಾಡಬೇಕು ಅಂತ. ಇದರಲ್ಲಿ ತಪ್ಪಿಲ್ಲ. ಕೆಲವರಿಗೆ ಅವರಿಗೆ ಕೆಲಸದವರಿಗೆಲ್ಲ ಊಟ ಹಾಕಿ ನಾವು ಮಾಡುವುದಾ, ಅದು ಶಿಷ್ಟ ಆಗುವುದಿಲ್ವ, ಹೀಗೆಲ್ಲ ಭಾವನೆ ಉಂಟು. ಆದರೆ ಗೃಹಸ್ಥನಿಗೆ ಅದು ಧರ್ಮ, ಸನ್ಯಾಸಿಗೆ ಅದು ಧರ್ಮ ಅಲ್ಲ. ಗೃಹಸ್ಥ ಭೃತ್ಯಾತಿಥಿ ಪುರಸ್ಸರನಾಗಿ ಅವರಿಗೆಲ್ಲ ಊಟ ಮಾಡಿಸಿದ ಮೇಲೆ ಪಾತ್ರಾಂತರಿತವಾದಂತಹ ಭೋಜನವನ್ನು ತಾನು ಸ್ವೀಕಾರ ಮಾಡತಕ್ಕದ್ದು. ಅತಿಥಿರಿ ಯಸ್ಯ ಭಗ್ನಾಶಃ ಗೃಹಾತ್ ಪ್ರತಿನಿವರ್ತತೆ ಸತಸ್ಮೈ ದುಷ್ಕೃತಂ ದತ್ವಾ ಪುಣ್ಯಮಾದಾಯ ಗಚ್ಚತಿ. ಒಂದು ವಿಚಿತ್ರ ಅಂದರೆ, ಒಬ್ಬ ವಿಪ್ರ ಒಬ್ಬ ಗೃಹಸ್ಥನ ಮನೆಗೆ ಹೋಗಿ ಚೆನ್ನಾಗಿ ಊಟ ಮಾಡಿ ಹೊಟ್ಟೆ ತುಂಬಿಸಿಕೊಂಡು, ಚೀಲದಲ್ಲೂ ಭರ್ತಿ ತುಂಬಿಸಿಕೊಂಡು, ತನ್ನ ವಸ್ತ್ರದಲ್ಲೂ ದಕ್ಷಿಣೆಯನ್ನು ಚೆನ್ನಾಗಿ ತುಂಬಿಸಿಕೊಂಡು ಬಂದ ಅಂತ ಅಂದ್ಕೊಳ್ಳ. ಅವನು ದಕ್ಷಿಣೆ ಪಡೆದಿದ್ದಾನೆ, ಒಳ್ಳೆ ಧಾನ್ಯ ದವಸ ಎಲ್ಲ ಕೊಟ್ಟಿದ್ದಾರೆ, ಎಲ್ಲ ಹಿಡ್ಕೊಂಡು ಬರ್ತಾ ಇದ್ದರೆ ನೋಡುವವರಿಗೆ ಏನು ಅನಿಸುತ್ತೆ ಅಂದರೆ, ಅಬ್ಬಾ ಎಷ್ಟು ಪಡ್ಕೊಂಡು ಬಂದ, ಎಷ್ಟು ಶ್ರೀಮಂತ ಆಗಿಬಿಟ್ಟ ಈ ಬ್ರಾಹ್ಮಣ ಅಂತ ನೋಡುವವರಿಗೆ ಅನಿಸುತ್ತೆ. ಆದರೆ ವಿಷ್ಣು ಪುರಾಣ ಹೇಳ್ತದೆ, ಅವನೆಲ್ಲ ಖಾಲಿ ಮಾಡಿಕೊಂಡು ಬರ್ತಾ ಇದ್ದಾನಂತೆ. ಅವನ ಮನೆಗೆ ಹೋಗಿ ಅಲ್ಲಿ ಊಟ ಮಾಡಿ ಅವರು ಕೊಟ್ಟ ದಾನವನ್ನೆಲ್ಲ ಪಡೆದ ಕಾರಣದಿಂದ ತಾನು ಸಂಪೂರ್ಣ ತನ್ನ ಪುಣ್ಯವನ್ನು ಅವರ ಮನೆಯಲ್ಲಿ ಬಿಟ್ಟು ಖಾಲಿ ಬರ್ತಾ ಇದ್ದಾನಂತೆ. ನೋಡುವವರಿಗೆ ಚೀಲ ಭರ್ತಿ ಅಂತ, ಚೀಲ ಮಾತ್ರ ಭರ್ತಿ, ಒಳಗೆ ಪೂರ್ತಿ ಖಾಲಿ. ಇದರ ಅರ್ಥ ಏನು? ಹಾಗೆ ಊಟ ಮಾಡಬಾರ್ದು ಅಂತಲ್ಲ, ಅದಕ್ಕೋಸ್ಕರ ಹೇಳಿದ್ದಲ್ಲ ಇವರು. ಮತ್ತು ಅವರಿಗೆಲ್ಲ ಅಷ್ಟು ಕೊಡಬೇಕು ಬ್ರಾಹ್ಮಣರಿಗೆ ಅಂತ, ಅವರು ಪುಣ್ಯ ಬಿಟ್ಟು ಹೋಗ್ತಾರೆ ಅಂತ. ಒಂದು ವೇಳೆ ಅದಕ್ಕೆ ಇನ್ನೊಂದು ಪುರಾಣದಲ್ಲಿ ಏನು ಬರ್ತದೆ ಅಂದರೆ ಅದೇ ವಿಷಯ. ಅಂತಹ ಹಸುವಿನ ಹಾಗೆ ಅಂತೆ, ದುಗ್ಧ ಅರ್ಚಿತ ಪೂಜಿತೋ ವಿಪ್ರಹ ದುಗ್ಧಾ ಗೌರಿವ ಗಚ್ಚತಿ. ಅಂದರೆ ಚೆನ್ನಾಗಿ ಪೂಜೆ ಮಾಡಿ ಚೆನ್ನಾಗಿ ದಾನ ಕೊಟ್ಟು ಹೊರಟಂತಹ ಒಬ್ಬ ಬ್ರಾಹ್ಮಣ ಹಾಲು ಕರೆದು ಖಾಲಿ ಕೆಚ್ಚಲಿನಲ್ಲಿ ಹೋಗುವ ಹಸುವಿನ ಹಾಗೆ ಅಲ್ಲಿಂದ ಹೊರಟು ಹೋಗ್ತಾನೆ. ಹೊರಟು ಹೋಗುವುದು ಯಾಕೆ? ಖಾಲಿ ಕೆಚ್ಚಲಿನ ಹಸು ಹೋಗುವುದು ಯಾಕೆ? ಮತ್ತೆ ಮೇಯುವುದಕ್ಕೆ. ಮೇಯ್ದು ಮತ್ತೆ ಕೆಚ್ಚಲು ತುಂಬಿಸಿಕೊಂಡು ಬರ್ತದೆ. ಹಾಗೆ ಇವ ತನ್ನ ಪುಣ್ಯವನ್ನು ಇಲ್ಲಿ ಕೊಟ್ಟು ಮತ್ತೆ ಶಾಸ್ತ್ರಾಧ್ಯಯನ, ಶಾಸ್ತ್ರಪಾಠ, ಪ್ರವಚನ ಇತ್ಯಾದಿಗಳಿಂದ ಪುಣ್ಯ ಸಂಪಾದನೆ ಮಾಡಿ ಮತ್ತೆ ಇನ್ನೊಬ್ಬರಲ್ಲಿ ಹೋಗಿ ಪುಣ್ಯವನ್ನು ಕೊಡ್ತಾನೆ ಅಂತ ಇದು ವಿಪ್ರನ ಕಥೆ. ಆದರೆ ಗೃಹಸ್ಥನಾದ ವ್ಯಕ್ತಿ ನೀರಿನಲ್ಲಿ ತೇಲ್ತಕ್ಕಂತಹ ಎಲೆಯ ಹಾಗಿರಬಾರ್ದು, ನೀರಿನಲ್ಲಿ ದಾಟಿಸುವಂತಹ ನೌಕೆಯ ಹಾಗೆ ಇರಬೇಕು. ನೀರಿನ ಮೇಲಿನ ಎಲೆಗೂ ನೌಕೆಗೂ ಏನು ವ್ಯತ್ಯಾಸ? ನೌಕೆಯ ಮೇಲೆ ಯಾರಾದರೂ ಪ್ರಾಣಿ ಬಂದು ಕೂತರೆ ನೌಕೆ ಅದನ್ನು 4 ಜನರನ್ನು ತೇಲಿಸಿಕೊಂಡು ತಾನು ನದಿಯನ್ನು ದಾಟಿಸ್ತದೆ. ಅದೇ ತೇಲುವ ಎಲೆಯ ಮೇಲೆ ಯಾವುದಾದ್ರೂ ಪ್ರಾಣಿ ಬಂದು ಕೂತರೆ
ಎಲೆಯೂ ಮುಳುಗ್ತದೆ, ಕೂತವರು ಮುಳುಗಿ ಹೋಗ್ತಾರೆ. ಗೃಹಸ್ಥನಾದ ವ್ಯಕ್ತಿ ತನ್ನ ಮನೆಗೆ 4 ಜನ ಬಂದರೆ ಅವರಿಗೂ ಉಪವಾಸ ಇವನಿಗೂ ಉಪವಾಸ ಅನ್ನೋ ಸ್ಥಿತಿ ಇರಬಾರ್ದು. ಅವನು ಸಂಪಾದನೆ ಮಾಡಬೇಕು. ತಾನು ಮನೆಗೆ ಬಂದಂತಹ ಬ್ರಹ್ಮಚಾರಿಗಳಿಗೆ ಊಟ ಹಾಕಿ ಓದಿಸಿ ತಾನು ಸಂಸಾರ ದಾಟುವುದಲ್ಲದೆ ಅವರನ್ನು ಕೂಡ ಸಂಸಾರ ಸಾಗರವನ್ನು ದಾಟಿಸುವ ದೋಣಿಯ ಹಾಗೆ ಗೃಹಸ್ಥ ಇರಬೇಕು. ಒಂದು ವೇಳೆ ಗೃಹಸ್ಥನೇ ಮನೆಗೆ ಬಂದಂತಹ ಅತಿಥಿ ಅವಮಾನಿತನಾಗಿ ಹೊಟ್ಟೆಗೆ ಹಿಟ್ಟಿಲ್ಲದೆ ಮನೆಯಿಂದ ಹೊರಟ ಅಂತಾದರೆ ಅತಿಥಿರ್ ಯಸ್ಯ ಭಗ್ನಾಶಃ ಗೃಹಾತ್ ಪ್ರತಿನಿವರ್ತತೆ. ಒಬ್ಬ ಗೃಹಸ್ಥನ ಮನೆಯಿಂದ ಭಗ್ನಾಶನಾಗಿ ಅವನು ಹಿಂದಕ್ಕೆ ಹೋದ ಅಂತಾದರೆ ಸತಸ್ಮೈ ದುಷ್ಕೃತಂ ದತ್ವ ಪುಣ್ಯಮಾದಾಯ ಗಚ್ಚತಿ. ಅವನು ಒಂದಷ್ಟು ಪಾಪವನ್ನು ಇವರ ಮನೆಯಲ್ಲಿ ರಾಶಿ ಹಾಕಿ ಇವರ ಪುಣ್ಯವನ್ನೆಲ್ಲ ಕಿತ್ತುಕೊಂಡು ಹೋಗ್ತಾನೆ. ಆದ್ದರಿಂದ ಅತಿಥಿಯನ್ನು ಅಮರ್ಯಾದೆ ಮಾಡುವ ಹಾಗಿಲ್ಲ. ಅತಿಥಿಗೆ ಮರ್ಯಾದೆ ಕೊಟ್ಟು ಊಟ ಹಾಕಿ ಅತಿಥಿಯನ್ನು ಕಳಿಸಬೇಕು. ಇದೆಲ್ಲ ಗೃಹಸ್ಥನಲ್ಲಿರ್ತಕ್ಕಂತಹ ಧರ್ಮಗಳು. ಯಾರಾದರೂ ರಾತ್ರಿಯ ಹೊತ್ತು ನಿದ್ದೆಗೋಸ್ಕರ ಮನೆಗೆ ಬಂದ ಅಂತಾದರೆ ಅವರಿಗೆ ಶಯ್ಯಾದಿಗಳನ್ನು ವ್ಯವಸ್ಥೆ ಮಾಡಿ ಅವರಿಗೆ ನಿದ್ದೆಯ ವ್ಯವಸ್ಥೆಯನ್ನು ಕೂಡ ಗೃಹಸ್ಥ ಮಾಡತಕ್ಕದ್ದು. ಸನ್ಯಾಸಿಗಳು ಸಿಕ್ಕಿದಾಗ ಅವರಿಗೆ ಭಿಕ್ಷಾ ಪ್ರದಾನ ಮಾಡತಕ್ಕಂಥದ್ದು ಗೃಹಸ್ಥನಾಗಿರತಕ್ಕಂತಹ ವ್ಯಕ್ತಿಯ ಧರ್ಮ. ಗೃಹಸ್ಥ ಚಿಕ್ಕ ಮಕ್ಕಳನ್ನು ಕೂಡ ಅವಮಾನಿಸಕೂಡದು. ಯಾಕೆ ಅಂತೇಳಿದರೆ ಯಾವ ವ್ಯಕ್ತಿಯಲ್ಲಿ ಎಂತಹ ಜ್ಞಾನ ಇರ್ತದೆ, ಯಾವುದು ಬೂದಿ ಮುಚ್ಚಿದಂತಹ ಕೆಂಡ ಅದು ಗೊತ್ತಿರುವುದಿಲ್ಲ. ಗೃಹಸ್ಥನಿಗೆ ಮುಖ್ಯ ಧರ್ಮ ಶ್ರಾದ್ದ ಕರ್ಮದಲ್ಲಿ ಆತ ಯಾವತ್ತೂ ಹಿಂದೆ ಬೀಳಬಾರ್ದು. ವಿಪ್ರರನ್ನು ಆಹ್ವಾನ ಮಾಡಿ ಅವರನ್ನು ಗೌರವಿಸಿ ತಾನು ಪಿತೃಗಳನ್ನು ಉದ್ದೇಶಿಸಿ ಪ್ರತಿನಿತ್ಯವೂ ತರ್ಪಣವನ್ನು ಕೊಡುವುದರ ಜೊತೆಗೆ ಸಾಂವತ್ಸರಿಕ ಶ್ರಾದ್ದಾದಿಗಳನ್ನು ಸಂಕ್ರಾಂತಿ ಅಮಾವಾಸ್ಯಾದಿಗಳಿಗೆ ಸಂಬಂಧಪಟ್ಟ ತರ್ಪಣಾದಿ ವಿಧಾನವನ್ನು ಆತ ನಡೆಸಬೇಕು. ಶ್ರಾದ್ದ ವಿಧಿಯನ್ನು ಅನುಷ್ಠಾನ ಮಾಡುವುದರಿಂದಾಗಿ ಆತನ ಸಂತಾನದಲ್ಲಿ ಉತ್ಕರ್ಷ ಪ್ರಾಪ್ತಿಯಾಗ್ತದೆ. ಸಂತತಿಯ ಉತ್ಕರ್ಷಕ್ಕೋಸ್ಕರ ಅನ್ನುವ ನಿಮಿತ್ತವನ್ನು ಇಟ್ಟುಕೊಳ್ಳದೆ ಅದು ನಿತ್ಯ ಕರ್ಮ ಅನ್ನುವ ಉದ್ದೇಶದಿಂದ ಆತ ಪಿತೃಕರ್ಮಗಳನ್ನು ಅವಶ್ಯ ಅನುಷ್ಠಾನ ಮಾಡಬೇಕು ಅಂತ ಇತ್ಯಾದಿಗಳು ಒಟ್ಟು ಧರ್ಮವನ್ನು ನಿರೂಪಣೆ ಮಾಡುವ ಒಂದು ವಿಸ್ತಾರವಾದ ಭಾಗ. ನಾವೀಗ ಕೊನೆಯ ಭಾಗಕ್ಕೆ ಬರುವ. ಒಂದು 10 ನಿಮಿಷ ಶ್ರೀಕೃಷ್ಣನ ಕಥೆಯನ್ನು ಅವಲೋಕನೆ ಮಾಡುವ. ಈ ವೈವಸ್ವತ ಮನ್ವಂತರದ ಕಥೆ ಹೀಗೆ ಮುಂದುವರ್ಕೊಂಡು ಹೋಯಿತು. ಅದರಲ್ಲಿ ನಹುಷ ಬಂದ. ನಹುಷನ ಮಗ ಯಯಾತಿ, ಯಯಾತಿಯ ಮಗ ಯದು, ಯದುವಿನ ವಂಶದಲ್ಲಿ ಆವಿರ್ಭವಿಸಿದಂತಹ ಭಗವಂತ ಕೃಷ್ಣನ ಕಥೆ. ಸಾಮಾನ್ಯವಾಗಿ ಭಾಗವತದಲ್ಲಿ ಏನೆಲ್ಲ ಕೃಷ್ಣನ ಕಥೆ ಬಂದಿದೆಯೋ ಆ ಎಲ್ಲ ಕಥೆ ಇಲ್ಲಿ ಸಂಕ್ಷೇಪವಾಗಿದೆ. ಅಂದರೆ ಪೂತನ ಜೀವಿತಾಹಾರಿ, ಶಕಟಾಸುರ ಭಂಜನ, ನಂದವ್ರಜ ಜನಾಂದಿ, ಸಚ್ಚಿದಾನಂದ ವಿಗ್ರಹ, ಆ ಭಗವಂತನ ಕಥೆ ಎಲ್ಲ ಇಲ್ಲಿ ಚೆನ್ನಾಗಿ ವರ್ಣನೆ ಆಗಿದೆ. ಕೆಲವೊಂದು ಕಥೆಯನ್ನು ಬಹಳ ವಿಶೇಷವಾಗಿ ವರ್ಣನೆ ಮಾಡಿದ್ದಾರೆ. ಉದಾಹರಣೆಗೆ ಕೃಷ್ಣ ಅವನಿಗೆ 11 ವರ್ಷ ಇರುವಂಥ ಹೊತ್ತಿಗೆ ಅವನು ವೃಂದಾವನದಿಂದ ಮಥುರೆಗೆ ಸಾಗಿದ. ಅಕ್ರೂರ ಬಂದು ಆತನನ್ನು ಕರ್ಕೊಂಡು ಹೋದ. ಅಕ್ರೂರ ಕರ್ಕೊಂಡು ಹೋಗುವ ಕಥೆಯೂ ಕೂಡ ಇಲ್ಲಿ ತುಂಬ ವಿಸ್ತಾರವಾಗಿ ಚೆನ್ನಾಗಿದೆ. ಅಲ್ಲಿ ಹೋದ ಮೇಲೆ ಅಕ್ರೂರನನ್ನು ನೀನು ಮನೆಗೆ ಹೋಗು ಅಂತ ಕಳಿಸಿದ ಕೃಷ್ಣ. ಅಕ್ರೂರ ಕೇಳಲಿಲ್ಲ. ನನ್ನ ಮನೆಗೇ ಬಂದು ನೀನು ಇವತ್ತು ವಿಶ್ರಾಂತಿಯನ್ನು ತಗೊಳ್ಳಬೇಕು ಅಂತ ಹೇಳಿದ. ಆಗ ಕೃಷ್ಣ ಹೇಳಿದ, ನಾನು ರಾಜದರ್ಶನಾರ್ಥಿಯಾಗಿ ಬಂದಿರುವುದು. ನನ್ನನ್ನಿಲ್ಲಿಗೆ ಕರೆಸಿದ್ದು ಅಕ್ರೂರ ಅಲ್ಲ, ಕಂಸ. ಕಂಸ ಅಕ್ರೂರನ ರಾಜ, ಅಕ್ರೂರ ಕಂಸನ ಮಂತ್ರಿ. ಆದ್ದರಿಂದ ರಾಜನ ದರ್ಶನಕ್ಕೋಸ್ಕರ ಬಂದವ ಮಂತ್ರಿಯ ಮನೆಯಲ್ಲಿ ಒಂದು ವೇಳೆ ಆಹಾರವನ್ನು ತಗೊಂಡು ವಿಶ್ರಾಂತಿಯನ್ನು ತಗೊಂಡ್ರೆ ಅದು ರಾಜನಿಗೆ ಅಪಮಾನ ಮಾಡಿದ ಹಾಗೆ. ರಾಜನ ಮನೆಗೂ ನಾನು ಇವತ್ತು ವಿಶ್ರಾಂತಿಗೆ ಹೋಗುವುದಿಲ್ಲ, ಮಂತ್ರಿಯ ಮನೆಗಂತೂ ಬರುವುದಿಲ್ಲ. ನಾನು ನನ್ನ ಹುಡುಗರೆಲ್ಲ ಬರ್ತಾ ಇದ್ದಾರೆ, ಬಂದಂಥ ನಮ್ಮ ಊರಿನ ಹುಡುಗರ ಜೊತೆಗೆ ಇವತ್ತು ನಮ್ಮ ಇಲ್ಲಿರುವ ದೊಡ್ಡ ಕೆರೆಯ ಬದಿಯಲ್ಲೇ ವಿಶ್ರಾಂತಿ ತಗೊಳ್ತೇವೆ ಅಂತ ಕೃಷ್ಣ ಅಲ್ಲಿ ವಿಶ್ರಾಂತಿ ತಗೊಳ್ತಾನೆ. ಈ ವಿಶ್ರಾಂತಿ ತಗೊಳ್ಳುವುದಕ್ಕಿಂತ ಮುಂಚೆ ಕೃಷ್ಣ ಮಾಡಿದ ಕೆಲಸ ಏನು ಅಂತೇಳಿದರೆ, ಬಲರಾಮ ಅಣ್ಣಯ್ಯನ ಜೊತೆಗೆ ತನ್ನ ಗೆಳೆಯರಾದಂತಹ ಗೋಪಬಾಲಕರನ್ನು ಗುಂಪುಗಟ್ಟಿಕೊಂಡು ಬೀದಿಗಳಲ್ಲಿ ಸಂಚಾರ ಮಾಡ್ತಾನೆ. ಯಾಕಂದರೆ ಅವ ಹಳ್ಳಿಯಿಂದ ಬಂದವ, ಮೊದಲ ಬಾರಿ ಪಟ್ಟಣವನ್ನು ಅವಲೋಕನೆ ಮಾಡ್ತಾ ಇದ್ದಾನೆ. ಅದನ್ನ ಮಥುರೆಯಲ್ಲೆಲ್ಲ ಏನು ವಿಶೇಷ ಅಂತ ನೋಡಲಿಕ್ಕೆ ಹೊರಟಿದ್ದಾನೆ. ರಾಮಕೃಷ್ಣರು ಬಂದಿದ್ದಾರೆ ಅನ್ನುವ ಸಡಗರದಿಂದ ಮಥುರಾ ಪಟ್ಟಣದಲ್ಲಿರ್ತಕ್ಕಂತಹ ನಾಗರಿಕರು ತಮ್ಮ ತಮ್ಮ ಮನೆಯ ಮೇಲಿನ ಪ್ರಾಸಾದಕ್ಕೆ ಏರಿ ಪ್ರಾಸಾದದಲ್ಲಿ ನಿಂತು ನೋಡ್ತಾ ಇದ್ದಾರೆ. ರಾಮಕೃಷ್ಣರ ಚೆಲುವನ್ನು ನೋಡಿ ಕಣ್ತುಂಬಿಸಿಕೊಳ್ತಾ ಇದ್ದಾರೆ. ರಾಮಕೃಷ್ಣರು ಓಡಾಡ್ತಕ್ಕಂತಹ ರಸ್ತೆಗಳಲ್ಲೂ ಕೂಡ ನೀರು ಚಿಮುಕಿಸಿ
ಅವರ ಮೇಲೆ ಪುಷ್ಪವೃಷ್ಟಿ, ಲಾಜವೃಷ್ಟಿ, ದಧ್ಯಕ್ಷತೆಗಳನ್ನು ಎಸೆಯುವುದರ ಮೂಲಕ ತಾವು ಅವರ ಮೇಲೆ ಇರತಕ್ಕಂತಹ ಗೌರವವನ್ನು ಅಭಿವ್ಯಕ್ತಿ ಮಾಡ್ತಾ ಇದ್ದಾರೆ. ಆ ರೀತಿಯಲ್ಲಿ ಬಲರಾಮಕೃಷ್ಣರು ದಾರಿಯಲ್ಲಿ ನಡೀತಾ ಬರುವಾಗ ಅಲ್ಲಿ ಒಬ್ಬ ರಜಕ ಸಿಗ್ತಾನೆ, ಅಗಸ. ಅಗಸ ಯಾವುದರ ಮೇಲೆ ಇದ್ದ? ಆನೆಯ ಮೇಲೆ ಕೂತಿದ್ದ. ಇದನ್ನು ಆಚಾರ್ಯರು ಉಲ್ಲೇಖ ಮಾಡ್ತಾರೆ. ಆನೆಯ ಮೇಲೆ ಕೂತಿದ್ದ. ಆನೆಯ ಮೇಲೆ ಕೂತು ಆನೆಯ ಶರೀರ ಎಷ್ಟಿದೆಯೋ ಅಷ್ಟೇ ದೊಡ್ಡ ಗಂಟು ಹಾಕ್ಕೊಂಡಿದ್ದ ಆನೆಯ ಮೇಲೆ. ಆ ಗಂಟಿನ ಮಧ್ಯದಲ್ಲಿ ರಜಕ ಸರಿಯಾಗಿ ಕಾಣಿಸ್ತಾನೇ ಇರಲಿಲ್ಲ. ಆ ಗಂಟು ಅಷ್ಟನ್ನು ನೋಡಿ ಕೃಷ್ಣನಿಗೆ ಆಶ್ಚರ್ಯ ಆದದ್ದು, ಇಷ್ಟು ದೊಡ್ಡ ಗಂಟು ಈ ಆನೆಯ ಮೇಲೆ ಏನಿದು ಅಂತ. ಅದಕ್ಕೋಸ್ಕರ ಆತ ರಜಕನಲ್ಲಿ ಪ್ರಶ್ನಿಸಿದ. ಆಗ ರಜಕ ಅಬದ್ಧ ಮಾತಾಡಿದ. ರಾಜನ ವಸ್ತ್ರ ಇದು, ಅದನ್ನು ನಿಮ್ಮಂಥ ಪೋಲಿ ಹುಡುಗರು ಇದನ್ನೆಲ್ಲ ಕೇಳುವುದಾ ಅಂತ ಬಲರಾಮಕೃಷ್ಣರಿಗೆ ಜೋರು ಮಾಡಿದ. ಜೋರು ಮಾಡಿದಾಗ ಕೃಷ್ಣ ಅಲ್ಲಿಲ್ಲೇ ನೆಗೆದು ಆನೆಯ ಮೇಲಿದ್ದಂತಹ ರಜಕನಿಗೆ ಒಂದು ಕೈಯಲ್ಲಿ ಹೊಡೆದಾಗ ಅವನ ತಲೆ ಕೆಳಗೆ ಬಿದ್ದಂತಹ ಘಟನೆ. ತಲೆ ಕೆಳಗೆ ಮಾತ್ರ ಬಿದ್ದದ್ದಲ್ಲ, ಆ ಪಾತ್ರೆ ಅಲ್ಲಿ ಇಟ್ಟಿದ್ದಂತಹ ದೊಡ್ಡ ಗಂಟು ಕೂಡ ಕೆಳಗೆ ಬಿತ್ತು. ಬಿದ್ದ ಗಂಟಿನಿಂದ ಕೃಷ್ಣ ತನಗೆ ಬೇಕಾದಂತಹ ಬಟ್ಟೆಯನ್ನು ತಾನು ಧರಿಸಿಕೊಳ್ತಾನೆ. ಅದರಲ್ಲಿ ನೀಲವರ್ಣದ ಬಟ್ಟೆಗಳನ್ನು ತನ್ನ ಅಣ್ಣನಾದ ಬಲರಾಮನಿಗೆ ಕೊಡ್ತಾನೆ. ಇನ್ನು ಉಳಿದ ಬಟ್ಟೆಗಳನ್ನು ತನ್ನ ಜೊತೆಗಿದ್ದ ಗೆಳೆಯರು ಯಾರು ಬೇಕಾದರೂ ಧರಿಸಿಕೊಳ್ಳಿ ಅಂತ ವ್ಯವಸ್ಥೆ ಮಾಡ್ತಾನೆ. ಅಷ್ಟಾಗಿ ಮಿಕ್ಕಿದ ಅನೇಕ ಬಟ್ಟೆಗಳನ್ನು ಅವನ ಗೆಳೆಯರು ನೆಲದಲ್ಲಿ ರಸ್ತೆಯಲ್ಲಿ ಹಾಸ್ತಾರೆ. ಹಾಸಿದ ರಸ್ತೆಯ ಬಟ್ಟೆಗಳ ಮೇಲೆ ಇವ ಹೆಜ್ಜೆ ಇಟ್ಟುಕೊಂಡು ಮುಂದೆ ಹೋಗ್ತಾನೆ ಅಂತ ಇದೊಂದು ಘಟನೆ. ಹೀಗೆ ಮುಂದೆ ಕೃಷ್ಣ ಹೋಗ್ತಾ ಇರುವಾಗ ಮತ್ತೆ ಸಿಕ್ಕಿದವ ಯಾರು ಅಂತೇಳಿದರೆ ಸುಧಾಮ ಅಂತ ಹೇಳ್ತಕ್ಕಂಥ ಒಬ್ಬ ಹೂವು ಮಾರತಕ್ಕಂಥ ವ್ಯಕ್ತಿ, ಹೂವಾಡಿಗ. ಸುಧಾಮ ಅಂದರೆ ಅವನೊಬ್ಬ ಬೇರೆ ಇದ್ದಾನೆ, ಯಾರು ಕುಚೇಲ, ಆ ಸುಧಾಮೆ ಬೇರೆ. ಈ ಸುಧಾಮ ಯಾರು ಅಂತೇಳಿದರೆ ಈ ಶ್ರೀಕೃಷ್ಣ ನಂದಗೋಕುಲದಲ್ಲಿರಬೇಕಾದ್ರೆ ಈ ಸುಧಾಮನು ಕೂಡ ನಂದಗೋಕುಲದಲ್ಲಿದ್ದ. ಅಂದರೆ ದೊಡ್ಡವ, ಅವನಿಗೆ ಮದುವೆ ಎಲ್ಲ ಆಗಿತ್ತು ಸುಧಾಮನಿಗೆ. ಆದರೆ ಈ ಸುಧಾಮನ ತಂದೆ ಅವನು ಮಥುರೆಯಲ್ಲಿ ಕಂಸನ ಕೆಲಸದ ಆಳು ಆಗಿದ್ದ. ಅಂಥ ಸಂದರ್ಭದಲ್ಲಿ ಸುಧಾಮನು ತಂದೆಯ ಅನಾರೋಗ್ಯದ ಕಾರಣದಿಂದ ತಾನು ಈ ಊರಿಗೆ ಬರಬೇಕಾದ ಅನಿವಾರ್ಯತೆ ಬಂತು. ಅಂದರೆ ಹಳ್ಳಿ ಬಿಟ್ಟು ಪಟ್ಟಣಕ್ಕೆ ಬರಬೇಕಾದ ಅನಿವಾರ್ಯತೆ ಬಂತು. ತಂದೆಯ ಅನಾರೋಗ್ಯದಲ್ಲಿ ತಂದೆಯನ್ನು ನೋಡ್ತಾ ತಂದೆ ಮೃತರಾದಾಗ ತಂದೆ ಮಾಡ್ತಾ ಇದ್ದ ಕೆಲಸವನ್ನು ಈ ಮಗ ಮಾಡಬೇಕಾದ ಪ್ರಸಂಗ ಬಂತು. ಬಾಲ್ಯದಲ್ಲಿ ಕೃಷ್ಣನನ್ನು ತುಂಬ ಹಚ್ಚಿಕೊಂಡಿದ್ದಂತಹ ಸುಧಾಮ ಕೃಷ್ಣನನ್ನು ಬಿಟ್ಟು ಮಥುರೆಗೆ ಬರಬೇಕಾದ ಒಂದು ಪ್ರಸಂಗ ಬಂದಿತ್ತು. ಆಮೇಲೆ ಏನಾಯಿತು, ಅವನಿಗೆ ಕಂಸನ ಕೆಲಸ ಬಿಟ್ಟು ಹೋಯಿತು, ಹೂವಿನ ಕೆಲಸ ದೊಡ್ಡದಾಯಿತು. ಅವನು ಹೂ ಬಿಸಿನೆಸ್, ದೊಡ್ಡ ಬಿಸಿನೆಸ್ ಅವನು. ಈಗ ಮಹಾಶ್ರೀಮಂತವನು ಹೂವಾಡಿಗ. ಕೃಷ್ಣ ಸೀದಾ ಬಂದವ, ರಸ್ತೆಯಲ್ಲಿ ಓಡಾಡ್ತಾ ಯಾವುದೋ ಒಂದು ಮನೆಗೆ ಸೀದಾ ನುಗ್ಗಿದಂತೆ. ಕೃಷ್ಣ ಅವತ್ತು ಪಾದಪೂಜೆಗೆ ಅಲ್ಲಿಗೆ ಹೋದಾಗೆ ಅಲ್ಲಿ ಇರುವುದು ಯಾರು ಅಂದರೆ ಈ ಸುಧಾಮ. ಅಂದರೆ ಕೃಷ್ಣ ನೋಡಿ ಅವನ ಮನೆಗೆ ಹೋಗಿದ್ದಾನೆ ಅಂತ ಅರ್ಥ. ಸುಧಾಮನಿಗೆ ಭಾರಿ ಆನಂದ ಆಯಿತು. ಯಾವ ಕೃಷ್ಣನನ್ನು ಪ್ರತಿನಿತ್ಯ ನಾನು ಸ್ಮರಿಸಿಕೊಂಡಿದ್ದೇನೋ, ಯಾವ ಕೃಷ್ಣನ ಜೊತೆಗೆ ಇರುವ ಒಳ್ಳೆಯ ಅವಕಾಶ ಸಿಕ್ಕಿಯೂ ಕೂಡ ನಾನು ಅಲ್ಲಿಂದ ಮಥುರೆಗೆ ಒಂದು ಕಂಸನ ಭೃತ್ಯನಾಗಿ ಕೆಲಸ ಮಾಡಬೇಕಾದ ಸ್ಥಿತಿ ಬಂದಿತ್ತೋ, ಅಂತಹ ಕೃಷ್ಣ ಹುಡುಕಿಕೊಂಡು ನಮ್ಮ ಮನೆಗೆ ಬಂದಿದ್ದಾನೆ ಅಂತೇಳಿ ಬಹಳ ಆನಂದದಿಂದ ಆ ಕೃಷ್ಣನ ಪಾದ ತೊಳಿತಾನೆ. ಸಪತ್ನೀಕನಾಗಿ ಆ ಪಾದ ತೊಳೆದ ನೀರನ್ನು ತನ್ನ ಶಿರಸ್ಸಿನಲ್ಲಿ ಧಾರಣೆ ಮಾಡಿಕೊಂಡು ಕೃಷ್ಣನಿಗೆ ಪುಷ್ಪಗಳನ್ನು ಶರೀರದ ಯಾವ ಭಾಗಕ್ಕೆ ಹೇಗೆ ಅಂಟಿಸಿದರೆ ಒಂದು ಅಲಂಕಾರವಾಗ್ತದೋ ಹಾಗೆ ಪುಷ್ಪಗಳಿಂದ ಅಲಂಕಾರ ಮಾಡ್ತಾನೆ. ಅಂದರೆ ಈ ನಾರದರಿಗೆಲ್ಲ ಹಾಕಿರ್ತಾರಲ್ವ, ಹಾಗೆ ಎಲ್ಲ ಕಡೆಯಲ್ಲೂ ತಲೆಯಲ್ಲಿ ಮತ್ತೊಂದು ಎಲ್ಲ ಕಡೆಗೂ ಕೂಡ ಪುಷ್ಪಗಳ ಅಲಂಕಾರವನ್ನು ಕೃಷ್ಣನಿಗೆ ಮಾಡ್ತಾನೆ. ಹಿಂದೆ ಗಂಡಸರು ಪುಷ್ಪವನ್ನು ಸಿಕ್ಕಾಬಟ್ಟೆ ಹಾಕೊಳ್ತಾ ಇದ್ದರು, ಅದರಲ್ಲಿ ಕೃಷ್ಣನಿಗೆ ಪುಷ್ಪಾಲಂಕಾರ. ಇದರ ಮಧ್ಯದಲ್ಲಿ ಒಬ್ಬ ತಲೆಗೂದಲನ್ನೆಲ್ಲ ತೆಗೆಯೋ ಒಬ್ಬ ಕ್ಷೌರಿಕ ಬಂದ. ಆ ಕ್ಷೌರಿಕ ಈಗ ಬಲರಾಮಕೃಷ್ಣರನ್ನು ನೋಡಿ, ಇವರ ತಲೆಗೂದಲು ತುಂಬ ಚೆನ್ನಾಗಿದೆ, ಇದನ್ನೊಂದು ವಿಶಿಷ್ಟವಾದ ಶೈಲಿಯಲ್ಲಿ ಕಟ್ಟಿದರೆ ಇವರು ತ್ರಿಲೋಕ ಸುಂದರರಾಗಿ ಕಾಣಿಸ್ತಾರೆ ಅಂತ ಅವನಿಗೆ ಅನಿಸಿತು. ಇಲ್ಲಿ ಕ್ಷೌರಿಕ ಅಂತ ಹೇಳಿದರೆ ನಾವೇನು ಅನ್ಕೋತೇವೆ, ತಲೆಗೂದಲು ಕತ್ತರಿಸುವವ ಅಂತ. ಕ್ಷೌರಿಕರಿಗೆ ಪ್ರಮುಖವಾಗಿ 3 ಕೆಲಸ ಇರ್ತದೆ. ಕೆಲವು ಸಲ ತಲೆಗೂದಲು ಕತ್ತರಿಸುವ ಕೆಲಸ, ಹೆಚ್ಚಿನ ಸಂದರ್ಭದಲ್ಲಿ ಇದ್ದ ಕೂದಲನ್ನು ಸರಿಯಾಗಿ ಡೆಕೋರೇಟ್ ಮಾಡುವ ಕೆಲಸ ಅವ್ರದ್ದು. ಈಗೆಲ್ಲ ಏನೋ ಬೇರೆ ಎಲ್ಲ ಉಂಟಲ್ಲ, ಬ್ಯೂಟಿ ಪಾರ್ಲರ್, ಅದು ಅವರ ಕೆಲಸ. ಕ್ಷೌರಿಕರ ನಿಜವಾದ ಕೆಲಸ ಅದು. ತಲೆಗೂದಲು ಹಿಂದೆ ಹೆಚ್ಚಿನವರು ತಲೆಗೂದಲು ತೆಗಿಸ್ತಾ ಇರಲಿಲ್ಲ, ತಲೆಗೂದಲು ಬಿಡುವುದೇ ಕಥೆ. ಆವಾಗ ಕಿರೀಟ ಇಡಲಿಕ್ಕೆ ಸುಲಭ ಆಗ್ತಿತ್ತು. ತಲೆಗೂದಲು ಎಲ್ಲ ತೆಗೆದ್ರೆ ಕಿರೀಟ ಇಟ್ಟರೆ ಜಾರಿ ಬೀಳ್ತದೆ, ಅದಕ್ಕೋಸ್ಕರ ಅವರು ತಲೆಗೂದಲು ಬಿಡುವುದು ಜಾಸ್ತಿ. ಹಾಗಾಗಿ ಇವರ ಕೆಲಸ ಏನು ಅಂದರೆ ಆ ತಲೆಗೂದಲನ್ನು ಅದಕ್ಕೆ ಎಣ್ಣೆ ಹಾಕಿ ಒಂದು ಸಲ ಸಿಕ್ಕಿ ಎಲ್ಲ ತೆಗೆದು ಅದನ್ನು ಸರಿಯಾಗಿ ಮಾಡಿ ಯಾವುದನ್ನು ಹೇಗೆ ಅಂಟಿಸಿದರೆ ಚೆಂದ ಕಾಣಿಸ್ತದೆ ಹಾಗೆ ತಲೆಗೂದಲು ಮಾಡುವಂಥದ್ದು ಇವರ ಕೆಲಸ.
ಮೂರನೇ ಕೆಲಸ ಏನು ಅಂತೇಳಿದರೆ ಅವರಿಗೆ ಬಣ್ಣ ಹಚ್ಚುವಂಥದ್ದು ಕೆಲಸ. ಅವರು ಒಂದಿಷ್ಟು ಬಣ್ಣ ಹಚ್ಚಿ ಯಕ್ಷಗಾನದಲ್ಲಿ ವೇಷ ಹಾಕಿದ ಹಾಗೆ ಮಾಡುವಂಥ ಕೆಲಸವೂ ಕೂಡ ಅವರದೇ. ಅಂತಹ ಒಬ್ಬ ಕ್ಷೌರಿಕ ಮುಂದೆ ಸಿಕ್ಕಿದ. ಅವನು ಈ ಕೃಷ್ಣನ ತಲೆಗೂದಲನ್ನು ಅಷ್ಟು ಚೆನ್ನಾಗಿ ಸೇರಿಸಿ ಇವನು ಹಾಕಿದ ಪುಷ್ಪವನ್ನು ಅದಕ್ಕೆ ಸರಿಯಾಗಿ ಜೋಡಿಸಿದಂತೆ. ಕೃಷ್ಣ ಇವರಿಬ್ಬರಿಗೂ ಕೂಡ ಆ ಸಮಯದಲ್ಲೇ ಅನುಗ್ರಹ ಮಾಡಬೇಕು ಅಂತ ಹೇಳಿ ಅಭೀಷ್ಟ ಫಲವನ್ನು ಅವರಿಬ್ಬರಿಗೂ ದಯಪಾಲಿಸಿದ. ಇನ್ನೊಂದು ವಿಶೇಷ ಅಂದರೆ ಈ ತಲೆಗೂದಲನ್ನು ವ್ಯವಸ್ಥೆ ಮಾಡಿದ ವ್ಯಕ್ತಿ ಮತ್ತು ಪುಷ್ಪವನ್ನು ವ್ಯವಸ್ಥೆ ಮಾಡಿದ ವ್ಯಕ್ತಿ ಇವರಿಬ್ಬರೂ ಕೂಡ ಕೃಷ್ಣ ವೈಕುಂಠದಲ್ಲಿರುವಾಗ ಅವನಿಗೆ ಅದೇ ಕೆಲಸ ಮಾಡ್ತಾ ಇದ್ದವರಂತೆ. ಅಲ್ಲಿ ಅದೇ ಕೆಲಸ ಮಾಡ್ತಾ ಇದ್ದವರು ಇಲ್ಲಿ ಕೃಷ್ಣನಾಗಿ ಅವತರಿಸಿ ಬಂದಾಗ ಅವನ ಸೇವೆ ಮಾಡುವುದಕ್ಕೆ ಇಳಿದು ಬಂದಿದ್ದರು. ಇದು ಆದ ಮೇಲೆ ಬರ್ತಕ್ಕಂಥದ್ದು ನಮ್ಮ ತ್ರಿವಕ್ರೆಯ ಕಥೆ. ತ್ರಿವಕ್ರೆಯ ಕಥೆ ಸಾಮಾನ್ಯ ಭಾಗವತದಲ್ಲಿದ್ದ ಹಾಗೆ ಆಕೆಯನ್ನು ಆ ಹೊತ್ತಿಗೆ ಅನುಗ್ರಹಿಸ್ತಾನೆ. ಅನುಗ್ರಹಿಸಿ ನಂತರದಲ್ಲಿ ಕಂಸನನ್ನು ತಾನು ಸಂಹಾರ ಮಾಡಿದ ನಂತರ ಉದ್ಧವನನ್ನು ಈ ಗೋಕುಲ ಮತ್ತು ಬೃಂದಾವನಕ್ಕೆ ಕಳಿಸಿಕೊಡ್ತಾನೆ. ನಾನು ನಿಮ್ಮ ಹತ್ತಿರದಲ್ಲೇ ಇದ್ದೇನೆ ಅಂತ ಅಂದ್ಕೊಳ್ಳಿ ಅಂತ ಅವರಿಗೆ ಸಮಾಧಾನ ಮಾಡುವುದಕ್ಕೋಸ್ಕರ ಉದ್ಧವನನ್ನು ಕಳಿಸ್ತಾನೆ. ಅಕ್ರೂರನನ್ನು ಹಸ್ತಿನಪುರಕ್ಕೆ ಕಳಿಸ್ತಾನೆ. ತನ್ನ ಸೋದರತ್ತೆಯ ಮಕ್ಕಳಾದ ಪಾಂಡವರನ್ನು ಸರಿಯಾಗಿ ನೋಡಿಕೊಳ್ಳು ಅಂತ ಆದೇಶ ಕೊಡುವ ಹಾಗೆ ಅಕ್ರೂರನನ್ನು ಉಗ್ರಸೇನನ ಆಜ್ಞೆಯ ಮೇರೆಗೆ ತಾನು ಹಸ್ತಿನಪುರಕ್ಕೆ ಧೃತರಾಷ್ಟ್ರನಿಗೆ ಬುದ್ಧಿ ಹೇಳುವುದಕ್ಕೆ ಅಂತ ಕಳಿಸಿದ. ಹೀಗೆ ರಾಜಕಾರಣಕ್ಕೆ ಪ್ರವೇಶ ಮಾಡಿದಂತಹ ಕೃಷ್ಣ ಸ್ವಲ್ಪ ಪುರುಸೊತ್ತು ಮಾಡಿಕೊಂಡು ಅದೇ ತ್ರಿವಕ್ರೆಯ ಮನೆಗೆ ಹೋಗ್ತಾನೆ. ತ್ರಿವಕ್ರೆ ಅವತ್ತು ಕೇಳಿಕೊಂಡಿದ್ಲು ನಮ್ಮ ಮನೆಗೆ ಬಂದು ಅನುಗ್ರಹ ಮಾಡಬೇಕು ಅಂತ. ಆ ತ್ರಿವಕ್ರೆ ಯಾರು ಅಂತೇಳಿದರೆ ಅವಳೊಬ್ಬಳು ಅಲ್ಲಿಯ ವೇಶ್ಯಾ ಸಮುದಾಯದ ಮುಖಂಡೆ ಅಂತ. ಯಾಕೆ ಅಂದರೆ ರಾಜರಿಗೆ ಒಂದು ವೇಶ್ಯಾ ಸಮುದಾಯವನ್ನು ಸಂರಕ್ಷಣೆ ಮಾಡುವುದು ಕೂಡ ಒಂದು ಕರ್ತವ್ಯ ರಾಜ್ಯಶಾಸ್ತ್ರದ ಪ್ರಕಾರ. ಅದರ ಮುಖಂಡಿಯಾದಂತಹ ಆಕೆ ಈ ಕೃಷ್ಣನ ಮೇಲೆ ಅನುರಕ್ತಳಾಗಿದ್ದುಕೊಂಡು ತಾನು ಗಡಿಕ ವೃತ್ತಿಯಲ್ಲಿದ್ದಂತಹ ವ್ಯಕ್ತಿಗಳಿಗೆಲ್ಲ ವ್ಯವಸ್ಥೆಯನ್ನು ಮಾಡ್ತಾ ತಾನು ಪರಿಶುದ್ಧವಾಗಿ ಕೃಷ್ಣನನ್ನೇ ಆರಾಧನೆ ಮಾಡ್ತಾ ಇದ್ಲಂತೆ. ಅವಳು ದೇವಲೋಕದ ಒಬ್ಬಳ ಅಪ್ಸರ ಸ್ತ್ರೀ. ಕೃಷ್ಣ ಬಂದಾಗ ತನ್ನನ್ನು ಪೂರ್ತಿ ಅರ್ಪಿಸಿಕೊಂಡು ಸೇವೆ ಮಾಡ್ತಾಳೆ. ಆಗ ಕೃಷ್ಣ ಅವಳ ಸೇವೆಯಿಂದ ಸಂತುಷ್ಟನಾಗಿ ಏನು ಬೇಕು ಅಂತ ಕೇಳ್ತಾಳೆ. ಅದಕ್ಕೆ ವರ್ಷದ ತನಕ ನನ್ನನ್ನು ಬಿಟ್ಟಿರಬಾರ್ದು ಅಂತ ಕೇಳ್ತಾಳೆ ಅವಳು. ನೋಡಿ, ಪುಣ್ಯಕ್ಕೆ ವರ್ಷದ ತನಕ ಅಂತ ಕೇಳಿದ್ಲಲ್ವಾ. ಅದರ ಪರಿಣಾಮವಾಗಿ ಕೃಷ್ಣ ಅವಳನ್ನು ಮದುವೆ ಆಗ್ತಾನೆ. ಈಗ ವೇಶ್ಯೆಯರನ್ನು ಮದುವೆಯಾದವ ಕೃಷ್ಣ ಗಾಂಧರ್ವ ವಿವಾಹ ಪದ್ಧತಿಯಿಂದ. ಅವಳು ವೇಶ್ಯೆ ಅಲ್ಲ, ಅಪ್ಸರ ಸ್ತ್ರೀ, ದೇವಲೋಕದ ಅಪ್ಸರೆ. ಆಕೆಯ ಜೊತೆಗೆ ಸಂಸಾರ ಮಾಡಿ ಆಕೆಯಲ್ಲಿ ಒಬ್ಬ ಮಗ ಹುಡ್ತಾನೆ. ಆ ಮಗನಿಗೆ ವಿಶೋಕ ಅಂತ ಹೆಸರು. ಆ ವಿಶೋಕನೇ ಮುಂದೆ ಭೀಮಸೇನನ ಸಾರಥಿ ಆಗ್ತಾನೆ. ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ಭೀಮಸೇನನ ಸಾರಥಿಯಾಗಿ ಆತ ಹೋರಾಡ್ತಾನೆ ಅಂತ ಕಥೆ ಬರ್ತದೆ. ಹೀಗೆ ಕೃಷ್ಣನಿಗೆ ಮೊದಲು ಯಾರ ಜೊತೆಗೆ ಮದುವೆ ಆಯಿತು ಅಂತೇಳಿದರೆ ಒಬ್ಬಳು ನೀಲೆಯ ಜೊತೆಗೆ ವಿವಾಹ ಆಗಿತ್ತು. ಈಗ ಮೊದಲು ವಿವಾಹವಾದದ್ದು ಒಂದು ಉಪನಯನಕ್ಕಿಂತ ಮುಂಚೆ ತ್ರಿವಕ್ರೆಯ ಜೊತೆಗೆ ಒಂದು ಗಾಂಧರ್ವ ವಿವಾಹ ನಡೆದು ಅಲ್ಲಿ ವಿಶೋಕನೆಂಬಂತಹ ಒಂದು ಸಂತತಿ ಕೃಷ್ಣನಿಗೆ ಆವಿರ್ಭವಿಸ್ತದೆ. ಆದ್ದರಿಂದಲೇ ಕೃಷ್ಣನ ಚರ್ಯೆಯನ್ನು ನಮಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಬರುವುದಿಲ್ಲ ಅಂತ ಹೇಳುವುದು ಇದಕ್ಕೋಸ್ಕರ. ಕೃಷ್ಣ ನಡೆದ ಹಾಗೆ ನಡೆಯುವುದು ಮನುಷ್ಯನಿಂದ ಅಸಾಧ್ಯ ಅಂತ ಹೇಳುವುದೇ ಇದಕ್ಕೋಸ್ಕರ. ಯಾವುದು ಧರ್ಮ ಯಾವುದು ಅಧರ್ಮ ಅನ್ನುವುದು ತೇಜೀಯಸಾಂ ನದೋಷಾಯ ಅನ್ನುವ ಉತ್ತರ ಬರುವುದು ಕೃಷ್ಣನ ವಿಷಯದಲ್ಲಿ ಇದಕ್ಕೋಸ್ಕರ. ಆದರೆ ಆತ ಮಾಡಿದ ಎಲ್ಲ ಲೀಲೆಗಳು ಕೂಡ ಒಬ್ಬ ವ್ಯಕ್ತಿಯ ಭಕ್ತನ ಅಂತರ್ಹೃದಯವನ್ನು ತನ್ನ ಕಡೆಗೆ ಸೆಳೆದುಕೊಂಡು ಅವರಿಗೆ ಉತ್ಕರ್ಷವನ್ನು ಮೋಕ್ಷವನ್ನು ಕೊಡುವುದು ಅನ್ನುವುದೇ ಮೂಲ ಉದ್ದೇಶವಾಗಿತ್ತು. ಭಗವಂತ ಈ ಭೂತಲದಲ್ಲಿ ತಾನು 106 ವರ್ಷ 6 ತಿಂಗಳ ತನಕ ತಾನು ಹೆಜ್ಜೆ ಇಟ್ಟು ಆ ತನ್ನ ಹೆಜ್ಜೆಯ ಕಾರಣದಿಂದಲೇ ಭೂಮಿಗೆ ರೋಮಾಂಚನವನ್ನು ಉಂಟು ಮಾಡಿ ಭೂದೇವಿಗೆ ಅನುಗ್ರಹ ಮಾಡಿದ್ದರಿಂದಲೇ ಅವನಿಗೆ ಕೃಷ್ಣ ಅಂತ ಹೆಸರು. ಕೃಷ್ಣ ಅನ್ನುವ ಶಬ್ದಕ್ಕೆ ಕೃಷ್ ಅಂದರೆ ಭೂಮಿ, ಕೃಷಿರ್ ಭೂವಾಚಕ ಶಬ್ದ, ನಶ್ಚ ನಿರ್ವೃತಿವಾಚಕ, ತಯೋರೈಕ್ಯಂ ಪರಂ ಬ್ರಹ್ಮ ಕೃಷ್ಣ ಇತ್ಯಭಿಧೀಯತೆ. ಕೃಷ್ ಅಂದರೆ ಭೂಮಿ, ಎಲ್ಲಿ ಕೃಷಿ ಮಾಡ್ತೇವೋ ಅದು ಭೂಮಿ. ಆ ಭೂಮಿಗೆ ಆನಂದವನ್ನು ಕೊಟ್ಟು ಭೂಭಾರ ಸ್ವರೂಪರಾದ ದೈತ್ಯರನ್ನೆಲ್ಲ ತರಿದು ಭೂಮಿಯಲ್ಲಿ ಮತ್ತೆ ಸಜ್ಜನರನ್ನು ತಾನು ನಿಲ್ಲಿಸಿ ಎಲ್ಲ ಕಡೆಯಲ್ಲೂ ಕೂಡ ಧಾರ್ಮಿಕರಾದಂತಹ ರಾಜರುಗಳನ್ನು ಭೂಪಾಲರನ್ನಾಗಿಸಿ ಭೂಮಿಗೆ ಆನಂದವನ್ನು ಕೊಟ್ಟಂತಹ ರೂಪವಾದ್ದರಿಂದ ಭಗವಂತನಿಗೆ ಕೃಷ್ಣ ಅಂತ ಹೆಸರು. ಆ ಕೃಷ್ಣನ ಅವತಾರದ ಲೀಲಾವಿಲಾಸಗಳನ್ನು ವರ್ಣನೆ ಮಾಡ್ತಾ ಈ ವಿಷ್ಣು ಪುರಾಣ ತಾನು ಒಟ್ಟು 6 ಅಂಶಗಳಲ್ಲಿರ್ತಕ್ಕಂಥ ವಿಷ್ಣು ಪುರಾಣ ಉಪಸಂಹಾರವಾಗ್ತದೆ. ವಿಷ್ಣು ಪುರಾಣದ ಕೊನೆಗೂ ಕೂಡ ಮಂಗಳ ಶ್ಲೋಕ ಇಲ್ಲಿರುವುದು ಯಾವುದು ಅಂತೇಳಿದರೆ ಮಂಗಳ ಶ್ಲೋಕ ಕೊನೆಯಲ್ಲಿ ಇರತಕ್ಕಂಥದ್ದು ನಾರಾಯಣಂ ನಮಸ್ಕೃತ್ಯ ಅನ್ನುವ ಶ್ಲೋಕವೇ.
ಇತಿ ವಿವಿಧಮಜಸ್ಯ ಯಸ್ಯ ರೂಪಂ ಪ್ರಕೃತಿಪರಾತ್ಮಮಯಂ ಸನಾತನಸ್ಯ ಪ್ರದಿಶತು ಭಗವಾನ್ ಅಶೇಷ ಪುಂಸಾಂ ಹರಿರಪಜನ್ಮ ಜರಾದಿಕಾಂಚ ಸಿದ್ಧಿಂ. ವಿವಿಧಂ ಅಜಸ್ಯ ಯಸ್ಯ ರೂಪಂ, ಯಾರು ಈ ರೀತಿ ಕೃಷ್ಣ ಬಲರಾಮ ಮೊದಲಾದ ಅನೇಕ ರೂಪಗಳನ್ನು ಧರಿಸಿ ಲೋಕಕ್ಕೆ ಕ್ಷೇಮವನ್ನು ಉಂಟು ಮಾಡಿದ್ದಾನೋ, ಪ್ರಕೃತಿ ಪರಾತ್ಮಮಯಂ ಸನಾತನಸ್ಯ, ಸನಾತನನಾದ ಭಗವಂತ ಪ್ರಕೃತಿಯ ಒಳಗೆ ಪ್ರವೇಶ ಮಾಡಿ ಸೃಷ್ಟಿ ಮಾಡ್ತಾನೋ, ಪ್ರದಿಶತು ಭಗವಾನ್ ಅಶೇಷ ಪುಂಸಾಂ, ಪ್ರಪಂಚದಲ್ಲಿರುವ ಪ್ರತಿಯೊಬ್ಬ ಮನುಷ್ಯರಿಗೂ ಕೂಡ ಆ ಭಗವಂತ ಹರಿಹಿ ಅಪಜನ್ಮ ಜರಾದಿಕಾನ್ ಸ ಸಿದ್ಧಿಂ ಪ್ರದಿಶತು, ಅವರಿಗೆ ಮತ್ತೆ ಹುಟ್ಟು ಸಾವು ಅನ್ನುವ ಸಂಕೋಲೆಗಳಿಂದ ತಾಪಗಳು ಉಂಟಾಗದೇ ಇರುವ ಹಾಗೆ ಮೋಕ್ಷ ಸಿದ್ಧಿಯನ್ನು ಆ ಭಗವಂತ ಕರುಣಿಸಲಿ ಅನ್ನುವಲ್ಲಿಗೆ ಶ್ರೀ ವಿಷ್ಣು ಪುರಾಣ ಸಮಾಪ್ತಿಯಾಗ್ತದೆ. ನಾವು ಒಟ್ಟು 5 ದಿವಸ ವಿಷ್ಣು ಪುರಾಣ ನೋಡಬೇಕು ಅಂತ ಸಂಕಲ್ಪಿಸಿಕೊಂಡದ್ದು. ಈ ಸಲ 4 ದಿವಸ ಮಾತ್ರ ಅವಕಾಶ ಆಯಿತು. ಆದರೆ ವಿಷ್ಣು ಪುರಾಣದಲ್ಲಿ ನಾವು 4 ದಿವಸವೂ ಸಾಕು. ಯಾಕೆಂತೇಳಿದರೆ ಅನೇಕ ನೂತನ ವಿಷಯಗಳಿದ್ದರೂ ಕೂಡ ಬೇರೆ ಬೇರೆ ಪುರಾಣಗಳಲ್ಲಿ ಬರ್ತಕ್ಕಂಥ ವಿಷಯಗಳೇ ಜಾಸ್ತಿ ಇದೆ. ಆದ್ದರಿಂದ ಯಾವುದೂ ಇತರ ಪುರಾಣಗಳಲ್ಲಿ ಹೆಚ್ಚು ವಿಸ್ತಾರವಿಲ್ಲ ಅಂಥ ವಿಷಯಗಳನ್ನು ನೋಡಿಕೊಂಡು ನಾವೊಂದು ಪುರಾಣವನ್ನು ಅವಲೋಕನೆ ಮಾಡಿದರೆ ಆವಾಗ ಆ ಪುರಾಣದ ಬಗ್ಗೆ ಒಂದು ಸಾಮಾನ್ಯ ಜ್ಞಾನ ನಮಗೆ ಬಂದ ಹಾಗೆ ಆಗ್ತದೆ. ಇಲ್ಲಿಗೆ 8 ಪುರಾಣ ಆಯ್ತಲ್ವ? ಒಟ್ಟು 18 ಪುರಾಣಗಳಲ್ಲಿ 8 ಪುರಾಣ ಆಯಿತು ಅಂದರೆ ಇನ್ನು 10 ಉಳಿದದ್ದು ಅಂತ ಲೆಕ್ಕ. ಅಂದರೆ 8 ಪುರಾಣಗಳ ಶ್ರವಣ ನಮ್ಮ ಲೀಲಾ ಪ್ರಕಾಶ್ ದಂಪತಿಗಳ ಮೂಲಕ ನಡೀತಾ ಇದೆ. ಇನ್ನು ಉಳಿದ ಪುರಾಣಗಳನ್ನು ಕೂಡ ಶೀಘ್ರ ಶ್ರವಣ ಮಾಡುವ ಹಾಗೆ ಭಗವಂತ ಅನುಗ್ರಹ ಮಾಡಲಿ. ಸರಿ, ಭಗವಂತ ಅನುಗ್ರಹ ಮಾಡಲಿ. ಆ ಮೂಲಕ ಶ್ರವಣ ಮಾಡಿರತಕ್ಕಂತಹ ನಮಗೆಲ್ಲರಿಗೂ ಆ ಭಗವಂತ ಇನ್ನಷ್ಟು ಶ್ರೇಯಸ್ಸನ್ನು ಕರುಣಿಸಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಂ ಮಹೀಷಾಃ. ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಕಾಲೇ ವರ್ಷತು ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನಿ. ದೇಶೋಯಂ ಕ್ಷೋಭರಹಿತಃ ಸಜ್ಜನಾಃ ಸಂತು ನಿರ್ಭಯಾಃ. ಅಪುತ್ರಾಃ ಪುತ್ರಿಣಃ ಸಂತು ಪೌತ್ರಿಣಃ. ಅಧನಾಃ ಸಧನಾಃ ಸಂತು ಜೀವಂತು ಶರದಾಂ ಶತಂ.